ಹಾಲೆಲೂಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಸಂತೋಷವಾಯಿತು. ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಒಂದು ಖ್ಯಾತ ಸಿನಿಮಾನಲ್ಲಿ ಹಾಡಿರ್ತಕ್ಕಂಥ 2000ಕ್ಕಿಂತ ಹೆಚ್ಚಿನ ಹಾಡುಗಳು ಹಾಡಿರುವ ಮತ್ತು ಬಾಲ್ಯದಲ್ಲೇ ಸಿನಿಮಾದಲ್ಲಿ ನಟಿಸಿರ್ತಕ್ಕಂಥ ಒಂದು ಯುವತಿ. ಈತನ ತಂದೆ ಬಹಳ ಶ್ರೀಮಂತನು, ಸಿನಿಮಾ ಡೈರೆಕ್ಟರ್ ಹಾಗೂ ಸಿನಿಮಾನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕಾರ್ಯ ಸಲ್ಲಿಸಿದನು. ಇವರು ಪೂರ್ವದಲ್ಲಿ ಚೆನ್ನೈದಲ್ಲಿ ಇದ್ದಂಥವರು. ಇವರ ಬಾಳು ಬಹಳ ಆಡಂಬರದಿಂದ ತುಂಬಿತ್ತು. ಎದರಿಂದ? ಆಡಂಬರ ಅಂದ್ರೆ ಏನ್ರಿ? ಸುಖ, ಸಮೃದ್ಧಿ, ಐಶ್ವರ್ಯ, ಲೆಕ್ಸುರಿಯಸ್ ಲೈಫ್ ಎಂಬುದಾಗಿ. ಇಂಥ ಒಂದು ಪ್ರಖ್ಯಾತಗೊಂಡಿರ್ತಕ್ಕಂಥ 2000ಕ್ಕಿಂತ ಹೆಚ್ಚಿನ ಹಾಡುಗಳು ತಮಿಳ್ ಸಿನಿಮಾದಲ್ಲಿ, ಮಲಯಾಳಂ ಸಿನಿಮಾದಲ್ಲಿ, ತೆಲುಗು ಸಿನಿಮಾದಲ್ಲಿ, ಕನ್ನಡ ಸಿನಿಮಾದಲ್ಲಿ. ಒಂದು ಖ್ಯಾತ ಗಾಯಕಿ. ಇವಳಿಗೇನು ಏನು ಬೇಕಾಗಿಲ್ಲ, ಅಷ್ಟೆಲ್ಲ ಇದೆ ಅವಳಿಗೆ ಹತ್ರ. ಅವ್ರಿಗೇನು ಬೇಕಾ? ಏನು ಬೇಕಾಗಿಲ್ಲ. ಮತ್ತು ಖ್ಯಾತ ಗಾಯಕಿ. ಇವಳಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಥ ಕಾರ್ಯವು ಅವಳು ವ್ಯಕ್ತಪಡಿಸಿದ್ಲು. ಜನರೆಲ್ಲರೂ ಹೇಳ್ತಿದ್ಲಂತೆ, ಹೊಗಳ್ತಿದ್ರಂತೆ ಜನ. ಒಂದು ಖ್ಯಾತ ಗಾಯಕಿ ಅಂದರೆ, ಸಿನಿಮಾ ಖ್ಯಾತ ಗಾಯಕಿ ಅಂದರೆ ಸ್ಟೇಜ್ನಲ್ಲಿ ಎಷ್ಟು ಧೂಮ್ ಆಗ್ತದಂದರೆ ಅಷ್ಟು ಧೂಳು ಹಾರಿಸುವಂಗೆ ಹಾಡ್ತಿದ್ಲು ಅವಳು. ಆದರೆ ಎಲ್ಲ ಜನರು ಅವಳು ಹೇಳ್ತಿದ್ರಂತೆ, ನಿನಗೆ ಇದು ದೈವ ವರದಾನ, ಇದು ನೀನು ಹಾಡ್ತಿರ್ತಕ್ಕಂಥ ಈ ಸಿನಿಮಾ ಹಾಡುಗಳು ಎಂಬುದಾಗಿ ಜನ ಎಲ್ಲ ಇದು ದೈವಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನು? ಸಿನಿ ಹಾಡುಗಳು ಇದು ದೈವ ಎಂಬುದಾಗಿ ಹೇಳ್ತಾ ಇದ್ರಂತೆ. ಇದು ದೇವರ ಕೃಪೆ ಎಂಬುದಾಗಿ ಹೇಳ್ತಾರೆ ಸಿನಿ ಹಾಡುಗಳಿಗೆ. ಆದರೆ ಇವಳು ಖ್ಯಾತ ಸಿನಿ ನಟಿ ಆಗಿರ್ತಕ್ಕಂಥ ಇವಳು ಸಿನಿ ನಟಿ ಬಾಲ್ಯದಲ್ಲಿ ಸುಮಾರು 5-6 ವರ್ಷವರೆಗೆ ಇವಳು ಚಿಕ್ಕ ಬಾಲ್ಯದಲ್ಲೇ ಸಿನಿಮಾದಲ್ಲಿ ನಟಿಸಿದಾಳೆ. 3.5 ವರ್ಷದಿಂದ ಸುಮಾರು 5-6 ವರ್ಷವರೆಗೆ ಸಿನಿಮಾದಲ್ಲಿ ನಟಿಸಿದಾಳೆ. 23 ಸಿನಿಮಾದಲ್ಲಿ ನಟಿಸಿದಾಳೆ. ತದನಂತರ 2000ಕ್ಕಿಂತ ಹೆಚ್ಚಿನ ಹಾಡುಗಳನ್ನು ಸಿನಿಮಾದಲ್ಲಿ ಹಾಡಿರ್ತಕ್ಕಂಥ ಇವಳು ತನಗೆ ದೇವರು ಕೊಟ್ಟ ವರ ಇದು ಹಾಡು ಎಂಬುದಾಗಿ ಅವಳು ಭಾವಿಸಿದಳು. ಆದರೆ ಜನರೆಲ್ಲ ಹೇಳ್ತಿದ್ರು, ನಿನಗಿದು ದೈವ ವರ ಎಂಬುದಾಗಿ ಹೇಳ್ತಿದ್ರಂತೆ. ತದನಂತರ ಕೆಲವು ದಿವಸಗಳಾದ ನಂತರ ಅವಳ ಜೀವನದಲ್ಲಿ ಒಂದು ಘಟನೆ ನಡೀತು. ಯಾರು? ಸಿನಿಮಾ ನಟಿ ಎಷ್ಟು ಫೇಮಸ್ ಇರ್ತಾರೆ, ಎಷ್ಟು ಜನ ಸೈನ್ ತಗೋತಾರೆ, ಬಂದು ಎಷ್ಟು ಜನ ಫೋಟೋ ತಗೋತಾರೆ, ಎಷ್ಟು ಜನ ಅವಳನ್ನು ಹೊಗಳುತ್ತಾರೆ. ಹೌದಾ ಇಲ್ಲ? ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಜನ ಅವಳನ್ನು ಹೊಗಳುತ್ತಾರೆ, ಎಷ್ಟು ಜನ ಅವಳನ್ನು ಹಾಡ್ತಾರೆ, ಕೀರ್ತಿಸ್ತಾರೆ ಅಂತೇಳಿ ಅಭಿಮಾನಿಗಳು ಬಾಳಿದ್ದಾರೆ. ಇವತ್ತಿಗೂ ಪ್ರಪಂಚ ವ್ಯಾಪ್ತಿಯಲ್ಲಿ ತೆಲುಗು ಭಾಷೆ ಅರ್ತಿರ್ತಕ್ಕಂಥವ್ರು, ತಮಿಳ್ ಮಲಯಾಳಂ ಭಾಷೆ ಅರ್ತಿರ್ತಕ್ಕಂಥವ್ರು ಇವಳ ಹಾಡುಗಳಂದರೆ ಬಹಳ ಬಹಳ ಅಭಿಮಾನ ಅಂಥವಳಾಗಿದ್ಳು. ಒಂದು ದಿವಸ ಇವಳು ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇರುವಾಗ, ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇರುವಾಗ ಅವಳು ಸ್ವಲ್ಪ ಸಿನಿಮಾದಲ್ಲಿ ಕೂಡ ಹಾಡಲಿಕ್ಕೆ ಯಾಕಂದರೆ ಅವ್ರ ತಂದೆ ಸಂಗೀತ ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು ಮತ್ತು ಅವ್ರ ತಂದೆ ಕೂಡ ಗಾಯಕರಾಗಿದ್ದರು. ಒಂದು ದಿವಸ ಏನಾತಂದರೆ ಇವರ ಜೀವನದಲ್ಲಿ ಒಂದು ತಿರುವು ಬಂತು. ಇವಳೆಂದು ತಿಳ್ಕೊಂಡು ನನ್ನ ಸಂಗೀತವೇ ನನ್ನ ಹಾಡೇ ನನ್ನ ಜೀವನ, ನನ್ನ ಸುಖ, ನನ್ನ ಸಮೃದ್ಧಿ, ನನಗೆ ಹೊಗಳಿಕೆ, ನನಗೆ ಬರ್ತಿರ್ತಕ್ಕಂಥ ಹೊಗಳಿಕೆ, ನನಗೆ ಬರ್ತಿರ್ತಕ್ಕಂಥ ಎಲ್ಲ ಈ ಬಹುಮಾನಗಳು, ಅವಾರ್ಡುಗಳು, ಪ್ರಶಸ್ತಿಗಳು ಇದೇ ಸಂತೋಷ ಎಂಬುದಾಗಿ ಅವಳು ಭಾವಿಸಿದಳು. ಆದರೆ ಒಂದು ದಿವಸ ಅವಳು ರಕ್ತದ ವಾಂತಿ ಮಾಡ್ತಾ ಇದ್ಲು. ಏನು ಮಾಡ್ತಾ ಇದ್ಲು? ರಕ್ತದ ವಾಂತಿ ಮಾಡ್ತಾ ಇರುವಾಗ ಡಾಕ್ಟ್ರುಗಳು ಹೇಳಿದರು, ಇವಳಿಗೆ ಭಯಂಕರವಾದಂಥ ತೀವ್ರವಾದಂಥ ಅಲ್ಸರ್ ಆಗಿದೆ, ಒಳಗೆ ಅಲ್ಸರ್ ಆಗಿರೋದ್ರಿಂದ ಇವಳಿಗೆ ರಕ್ತದ ವಾಂತಿ ಆಗ್ತಾ ಇದೆ ಎಂಬುದಾಗಿ ಹೇಳಿದರು. ಈ ರಕ್ತದ ವಾಂತಿಯ ನಿಮಿತ್ತ ಆ ರಕ್ತವನ್ನು ನೋಡಿ ಅವಳು ಕಂಗಾಲಾಗ್ಬಿಡ್ತಿದ್ಲಂತೆ. ದಿಗುಲು, ಚಿಂತೆ, ಬಾಧೆ ಅವಳನ್ನು ಕಾಡ್ತಾ ಇತ್ತಂತೆ. ಹಲ್ಲೆಲೂಯಾ. ಇಷ್ಟು ಕಾಡ್ತಾ ಇತ್ತಂದರೆ, ಅಯ್ಯೋ ಆ ರಕ್ತ ವಾಂತಿ ಆಗಿರುವಾಗೆಲ್ಲ ನೋಡೋದು ಆ ಭಯ, ಇಷ್ಟು ಔಷಧ ಉಪಚಾರಗಳನ್ನು ತೆಗೆದುಕೊಳ್ತಾ ಇರುವಾಗಲೂ ನಾನು ಗುಣಮುಖಳಾಗ್ತಾ ಇಲ್ಲಲ್ಲ, ನಾನು ಇಷ್ಟು ದೊಡ್ಡ ಖ್ಯಾತವಾದವಳು. ಎಲ್ಲ ಜನ ಬಂದು ಅಯ್ಯೋ ಇವರು ವೆರಿ ಗುಡ್ ಸಿಂಗರ್ ಅಂತ ಹೇಳ್ತಾರೆ. ಅವಾಗ ಅವಳಿಗೆ ಸಂತೋಷ ಆಗೋದಿಲ್ಲ. ಅವಾಗ ಯಾಕೆ? ಅವಳೇನು ಮಾಡ್ತಾ ಇದ್ದಾಳೆ? ರಕ್ತದ ವಾಂತಿ ಮಾಡ್ತಾ ಇದ್ದಾಳೆ. ಅಯ್ಯೋ ಸಿಸ್ಟರ್, ನೀವು ಮೇಡಮ್, ನೀವು ಭಾಳ ಒಳ್ಳೆ ಸಂಗೀತಗಾರರು, ನಿಮ್ಮ ಹಾಡು ಕೇಳಿ ನನಗೆ ಭಾಳ ಖುಷಿ ಆಯಿತು, ನಾನು ಭಾಳ ನಿಮ್ಮ ಹಾಡಿನಲ್ಲಿ ಭಾಳ ಕುಣಿದಾಡ್ತೀನಿ ಅಂತ ಹೇಳಿದ್ರೆ ಇವಳು, ಹೌದಾ ಸರಿ, ಯಾಕಂದರೆ ಇವಳಿಗೇನಿದೆ? ಇವಾಗ ಅರ್ಥ ಆಯಿತು, ನನಗೆ ಕೊಟ್ಟಿರ್ತಕ್ಕಂಥ ತಲಾಂತು ಈ ಚಲನಚಿತ್ರಗಳನ್ನು ಹಾಡತಕ್ಕಂಥ ಸಂಗೀತವೇ
ದೈವಂ ಅಲ್ಲ, ದೇವರಲ್ಲ, ಎಲ್ಲೋ ನಾನು ತಪ್ಪುತ್ತಾ ಇದ್ದೇನೆ ಎಂಬುದಾಗಿ ಆವಾಗ ಅವಳಿಗೆ ಮನವರಿಕೆ ಆಗಿದಂತೆ. ಈಗ ನೋಡಿ, ನಾನು ಪಿಕ್ಚರಲ್ಲಿ ಹಾಡಬೇಕು, ನಾನು ಡ್ಯಾನ್ಸ್ ಮಾಡಬೇಕು, ಪಿಕ್ಚರ್ ಆ್ಯಕ್ಟರ್ ಆಗಬೇಕು ಅಂದರೆ ಭಾಳ ಜನಕ್ಕೆ ಸಂತೋಷ. ನಾನು ಫಿಲಿಮ್ನಲ್ಲಿದ್ದರೆ ಚೆನ್ನಾಗಿರ್ತಿತ್ತೆ, ಸಿನಿಮಾನಲ್ಲಿದ್ದರೆ ಚೆನ್ನಾಗಿತ್ತೆ. ಆದರೆ ಸಿನಿಮಾನಲ್ಲಿದ್ದವರಿಗೆ ದೇವರಲ್ಲಿದ್ದರೆ ಮಾತ್ರ ಸಂತೋಷ ಅನ್ನೋದೊಂದು ಕಾಣ್ತಾ ಇದೆ. ಟಿ ವಿಯಲ್ಲಿ ನೋಡ್ತಾ ನೋಡ್ತಾ ಬಾ ಎಂಥ ಸಂತೋಷಗೊಂಡ್ರೆ, ಸಿನಿಮಾನಲ್ಲಿ ಎಷ್ಟು ಚೆನ್ನಾಗಿ ಬೈಕ್ ಮೇಲೆ ಕುಂತು ಹೋಗ್ತಾ ಇದ್ದಾಳೆ ಅಕ್ಕಿ, ಅವನ ಜೊತೆಯಲ್ಲಿ ಅಂತೇಳಿ ನಾವು ತಿಳ್ಕೊಂಡಿರ್ತೇವೆ. ಆದರೆ ಇವಳು ರಕ್ತದ ವಾಂತಿ ಮಾಡ್ತಾ ಇರುವಾಗ ಅವಳಿಗೆ ಒಂದು ರೀತಿಯಾದಂಥ ಭಯ ಕಾಡಲು ಆರಂಭವಾಯಿತು. ಸ್ವಲ್ಪ ದಿನಗಳಾದು ಡಾಕ್ಟರ್ ಹತ್ರ ಹೆಚ್ಚಿನ ಹಣಗಳನ್ನು ಖರ್ಚು ಮಾಡಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೂ ಅವಳಿಗೇನಾಗ್ತಾ ಇಲ್ಲ, ಚೇತರಿಸಿಕೊಳ್ತಾ ಇಲ್ಲ. ಆವಾಗ ಅವಳು ಇಷ್ಟು ಮರಣದ ಭಯ ಅವಳನ್ನು ಹಿಡಿತು. ಜಾಗ್ರತೆ ಅಂತ ಕೇಳ್ತೀರಿ, ಮರಣದ ಭಯ ಅವಳನ್ನು ಹಿಡಿತು. ಅಯ್ಯೋ, ಈಗ ದಿನಾಲೂ ಅವರು ಹೆದರ್ತಾ ಇರೋದು ಹೆಂಗಂದ್ರೆ, ನಾನು ಯಾವಾಗ ಸಾಯ್ತೀನೋ, ನಾನು ಸಾಯ್ತೀನೋ, ನಾನು ಯಾವಾಗ ಸಾಯ್ತೀನೋ. ಈ ಮರಣದ ಭಯ ಅವಳಿಗೆ ಯಾಕೆ ಬರ್ತಾ ಇದೆ ಅನ್ನತಕ್ಕಂಥ ಕಾರ್ಯ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಒಂದು ಕಾರ್ಯ ಮಾತ್ರ ಅವಳ ಮನವರಿಕೆ ಆಗಿತ್ತು. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಅವಳ ಆಲೋಚನೆ ಮಾಡಿದ ಏನಂತ ಗೊತ್ತಿದೆ, ನಾನು ಮರಣಾನಂತರ ಎಲ್ಲಿ ಹೋಗುತ್ತೇನೋ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಮರಣಾನಂತರ ಎಲ್ಲಿ ಹೋಗುತ್ತೇನೋ ಎಂಬ ಚಿಂತನೆ ಅವಳನ್ನು ಕಾಡಿತ್ತು. ಗಂಭೀರವಾಗಿ ಹೇಳ್ತೀರಲ್ವಯ್ಯ. ಮರಣಾನಂತರ ನನ್ನ ಗತಿ ಏನಾಗ್ತದೋ, ನನ್ನ ಬದುಕೇನಾಗ್ತದೋ ಎಂಬುದಾಗಿ ಚಿಂತನೆ ಅವಳನ್ನು ಕಾಡ್ತಾ ಇತ್ತು. ಕಾಡ್ತಾ ಇರುವಾಗ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಕಾಡ್ತಾ ಇರುವಾಗ ಅದು ಅವಳ ಜೀವನದಲ್ಲಿ ಮರಣದ ನಂತರ ಏನಾಗುತ್ತೆ ಎಂಬ ಚಿಂತನೆ ಅವಳನ್ನು, ಪ್ರೈಸ್ ಲಾರ್ಡ್ ಜೀಸಸ್, ಬಹಳ ಕಾಡ್ತಾ ಇತ್ತು. ಎಲ್ಲರೂ ಹೇಳ್ತಾರಲ್ವಯ್ಯ, ಯಾಕಂದ್ರೆ ನಾನು ತಿರುಗಬೇಕು, ಚೆನ್ನಾಗಿ ತಿರುಗಿಸ್ಪ ಕ್ಯಾಮ್ರಾಮ್ಯಾನ್. ಪ್ರೈಸ್ ಲಾರ್ಡ್ ಜೀಸಸ್. ಮರಣದ ನಂತರ ಏನಾಗುತ್ತೆ ಎಂಬ ಭಯ ಅವಳನ್ನು ಆವಾಗ ಕಾಟ ಸ್ಟಾರ್ಟ್ ಆಯಿತು. ಏನಂತ ಹೇಳ್ಕೊಂಡು, ಅಯ್ಯೋ ನಾನು ಸತ್ತೋದ್ರೆ ನನ್ನ ಗತಿ ಏನು, ನನ್ನ ಬದುಕೇನು, ನನ್ನ ಬಾಳು ಏನು ಎಂಬ ಭಯ ಅವಳನ್ನು ಕಾಡಲಾರಂಭ ಆಯಿತು. ಆವಾಗ ಅವಳಿಗೆ ಮನವರಿಕೆ ಆಗಿದೆ, ಅಂದರೆ ನನ್ನ ಮರಣಾನಂತರ ಏನೋ ಇದೆ. ಹಲ್ಲೆಲೂಯಾ. ನನ್ನ ಮರಣಾನಂತರ ಏನೋ ಇದೆ. ಆ ಏನಿದೆ ಎಂಬ ಚಿಂತನೆ ಅವಳನ್ನು ಯೇಸುವನ್ನು ತಿಳಿಯುವಂತೆ ಮಾಡಿತ್ತಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಮರಣಾನಂತರ ಏನೋ ಇದೆ ಎಂಬ ಚಿಂತನೆ ಅವಳು ಮಾಡ್ತಾ ಇದ್ಲು. ಆ ಚಿಂತನೆಗೆ ಪರಿಪೂರ್ಣವಾದಂಥ ಬಿಡುಗಡೆ ಯಾವಾಗ ಸಿಕ್ತಂತೆ ಅವಳಿಗೆ? ಯಾವಾಗ ಸಿಕ್ತ ಅವಳಿಗೆ? ಪ್ರೈಸ್ ಲಾರ್ಡ್ ಜೀಸಸ್. ಯಾವಾಗ ಸಿಕ್ತ ಅವಳಿಗೆ? ದೇವರ ವಾಕ್ಯವನ್ನು ಓದುವಾಗ, ಚರ್ಚ್ಗೆ ಹೋಗಿರುವಾಗ ಆ ಒಂದು ಸಂತೋಷ ಅವಳಿಗೆ ಸಿಕ್ತು. ಈಗ ಬೇಗನೆ ನನ್ನ ಜೊತೆಲಿ ಓದ್ತೀರಿ. ಹಿಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮನುಷ್ಯರು ಶರೀರ ಭಾವಾಧೀನರಾಗಿರುವುದರಿಂದ ಆತನು, ಅಂದರೆ ಯೇಸು ಕ್ರಿಸ್ತನು ನಮ್ಮಂತೆ ಮಾನವನಾದನು. ಅವರಂತೆ ಮಾನವನಾದನು ತನ್ನ ಮರಣದಿಂದಲೇ. ಯೇಸು ಕ್ರಿಸ್ತನು ತನ್ನ ಶಿಲುವೆಯ ಘನಘೋರ ಹಿಂಸೆಯ ಮರಣದಿಂದಲೇ, ಮರಣಾಧಿಕಾರಿ ಅಂದರೆ ಸೈತಾನನನ್ನು ಅವನ ಪೂರ್ಣ ಆಳ್ವಿಕೆ, ಅವನ ಪ್ರಭುತ್ವವನ್ನು ಸಂಪೂರ್ಣ ವಿನಾಶ ಮಾಡುವುದಕ್ಕೂ, ಮರಣ ಭಯದ ಜೀವಮಾನ ಕಾಲವೆಲ್ಲ ಇರುವ ಮರಣದ ಭಯ ದಶೆಯಿಂದ ನಮ್ಮ ಜೀವಮಾನದಲ್ಲೆಲ್ಲ ಆ ದಾಸತ್ವದಿಂದ ಒಳಗಾಗಿರ್ತಕ್ಕಂಥ ನಮ್ಮನ್ನು ನಿತ್ಯವಾದಂಥ ಬಿಡುಗಡೆ, ಎದರಿಂದ? ಮರಣದ ಭಯದ ಬಿಡುಗಡೆ ಮಾಡುವುದಕ್ಕಾಗಿಯೂ ಮಾನವನಂತೆ ಆತನು ಕೂಡ ಮಾನವ ಶರೀರಧಾರಿಯಾದನು. ಆತನು ಸತ್ಯವಾಗಿಯೂ ದೂತರ ಸ್ವಭಾವ, ಅಂದ್ರೆ ಆತನು ನಿಜವಾಗಿಯೂ ದೂತರಿಗೆ, ಅರ್ಥ ಆಯ್ತಾ, ದೇವದೂತರಿಗೆ ಈ ರಕ್ಷಣೆ ಸ್ವಭಾವ, ಯೇಸು ಕ್ರಿಸ್ತನ ಶಿಲುವೆ ಮೂಲಕವಾಗಿ ದೊರಕತಕ್ಕಂಥ ಈ ರಕ್ಷಣೆ ಸೌಭಾಗ್ಯ ಕೊಡಲಿಲ್ಲ. ಆದರೆ ಮಾನವರಾಗಿರ್ತಕ್ಕಂಥ
ಸಂತತಿಯ ಸ್ವಭಾವವನ್ನು ಧರಿಸಿಕೊಂಡನು. ಅಬ್ರಾಮನ ಸಂತತಿಯ ಮಾನವನಂತ ಸ್ವಭಾವವನ್ನು ಧರಿಸಿಕೊಂಡು, ಆದುದರಿಂದ ಆತನು ಎಲ್ಲವುಗಳಲ್ಲಿ ಆತನು ಯೇಸು ಕ್ರಿಸ್ತನು ಎಲ್ಲಾ ವಿಧಗಳಲ್ಲಿ ರೋಗ ಬಾಧೆ ಸಂಕಟ ವ್ಯಸನ ದಿಗುಲು ಚಿಂತೆ ಎಲ್ಲಾ ವಿಧಗಳಲ್ಲಿ ಪರೀಕ್ಷೆಗೆ ಒಳಗಾಗಿ ತನ್ನ ಸಹೋದರರಿಗೆ ತನ್ನಲ್ಲಿ ಇರ್ತಕ್ಕಂಥ ನಮಗೆ ಸಹೋದರರಿಗೆ ಸಮಾನವಾಗಿ ಮಾಡಲ್ಪಟ್ಟನು. ಹೀಗೆ ಆತನು ಜನರ ಪಾಪ ಅಪರಾಧಗಳಿಗೋಸ್ಕರ ಪಾಪ ಅಪರಾಧದಿಂದ ಬಿಡಿಸಿ ಅವರನ್ನು ಮುಕ್ತಗೊಳಿಸುವುದಕ್ಕೋಸ್ಕರ ದೇವರ ಕಾರ್ಯಗಳು ಕರುಣೆಯೂ ನಂಬಿಗಸ್ತಿಕೆಯೂ ಉಳ್ಳ ಮಹಾಯಾಜಕನಾಗಿ ತಾನೇ ಮನುಷ್ಯರು ನಾವು ಹೇಗೆ ಸಂಕಟ ಬಾಧೆಗಳು ವೇದನೆಗಳು ಅನುಭವಿಸಿ ಸಮಸ್ಯೆಗಳನ್ನು ಅನುಭವಿಸಿ ಶೋಧಿಸಲ್ಪಡ್ತೇವೆ, ಅದೇ ರೀತಿಯಲ್ಲಿ ತಾನು ಅಂದ್ರೆ ಯೇಸು ಕ್ರಿಸ್ತನು ಶೋಧಿಸಲ್ಪಟ್ಟು ಬಾಧೆಯನ್ನು ಸಂಕಟಗಳನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಅಂದ್ರೆ ನಿಮಗೆ ದುಃಖದ ಬಾಧೆಗಳಲ್ಲಿ ಸಮಸ್ಯೆಗಳಲ್ಲಿ ಸಂಕಟದಲ್ಲಿ ಬಿದ್ದವರಿಗೆ ಸಹಾಯ ಸೌಭಾಗ್ಯವನ್ನು ಕೊಡುವುದಕ್ಕೆ, ರಕ್ಷಣೆ ಸೌಭಾಗ್ಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಎಲ್ಲರೂ ಹೇಳ್ತೀರಾ ಅಲ್ಲೂಯ? ಎಷ್ಟು ಆಸಕ್ತಿಯಿಂದ ನೀವೆಲ್ಲರೂ ಕೇಳಿ ಎಲ್ಲರೂ ಹೇಳ್ತೀರಾ ಅಲ್ಲೂಯ? ನಿಮ್ಮ ಸೌಂಡ್ ಸ್ವಲ್ಪ ಕಡಿಮೆ ಬರುತ್ತೆ, ಯಾಕಂದ್ರೆ ನನ್ನ ಕಡೆ ಮೈಕ್ ಇದೆಯಲ್ಲ, ಅದಕ್ಕೆ ತೊಂದರೆ ಏನಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಾ ಅಲ್ಲೂಯ? ಯಾರು ಸೌಂಡ್ ಮಾಡ್ರೆ ಯಾರು ಬಂದಿಲ್ಲಲ್ಲ ಇವತ್ತು? ಎಸ್, ಎಲ್ಲ ಶಾಂತವಾಗಿ ಕೂತ್ಕೊಂಡಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಈಗ ಇವಳಿಗೆ ಈ ವಾಂತಿಗಳಾಗ್ತಾ ಇರುವಾಗ ದಿನಗಳು ಭಾಳ ದಿನಗಳು ಹೊತ್ಕೊಳ್ಳಿ, ಅಯ್ಯೋ ನಾನು ಮರಣಿಸ್ತೇನೆ, ನಾನು ಸಾಯ್ತೇನೆ, ನಾನು ಸತ್ತರೆ ಎಲ್ಲಿ ಹೋಗುತ್ತೇನೆ ಎಂಬ ಭಯ ಅವಳನ್ನು ಕಾಡ್ತಾ ಇತ್ತು. ಆ್ಯಕ್ಚುಲಿ ಏನು ಸಾವಿಗೆ ಎಲ್ಲ ಜನ ಹೆದರುವುದಿಲ್ಲ, ಸತ್ತರೆ ಏನಾಗುತ್ತದೇನೋ, ನನಗೆ ಎಲ್ಲಿ ಹೋಗಿಡ್ತಾರೆ? ಬೆಡ್ರೂಮ್ನಲ್ಲಿ ಎ ಸಿ ಹಾಕಿ ಇಡೋದಿಲ್ಲ, ಎಲ್ಲಿ ಹೋಗಿಡ್ತಾರೆ? ಸಮಾಧಿಯಲ್ಲಿ ಇಡ್ತಾರಲ್ಲ, ಸತ್ರೆ ನಂಗೆ ಅಲ್ಲಿ ಇಡ್ತಾರಲ್ಲ ಅಂತ ಒಂದು ಹೆದರಿಕೆ. ಇನ್ನೊಬ್ಬರಿಗೆ ಸತ್ರೆ ಏನಾಗ್ತದೇಮೋ. ಮತ್ತು ಕ್ರೈಸ್ತವರಿಗೆ, ಪಾಪದಲ್ಲಿದ್ದವರಿಗೆ, ದ್ರೋಹ ಅಪರಾಧಗಳಲ್ಲಿದ್ದವರಿಗೆ ಮತ್ತು ಕ್ರಿಸ್ತನ ವಾಕ್ಯಗಳು ತಿಳಿದವರಿಗೆ ಸತ್ರೆ ನಾನು ನರಕದಲ್ಲಿ ಇರಬಾರ್ದನ್ನತಕ್ಕಂಥ ಬಯಕೆ ಪರಲೋಕದಲ್ಲಿ ಅಂದರೆ ಪರದೇಶಿಯಲ್ಲಿ ಸ್ವರ್ಗದಲ್ಲಿ ಇರಬೇಕನ್ನತಕ್ಕಂಥ ಆಸೆ ಇರ್ತದೆ. ಆದರೆ ಇವಳಿಗೆ ಮರಣಾನಂತರ ಏನಿದೆ ಅನ್ನತಕ್ಕಂಥ ಭಯ ಅವಳನ್ನು ಬಹಳ ನಡಗಿಸುತ್ತಂತೆ. ಯಾರಿಗೆ? ಈ ಖ್ಯಾತ ಸಿನಿಮಾ ಗಾಯಕಿಗೆ. ಎಲ್ಲರೂ ಹೇಳ್ತೀರಲ್ವಿಯ? ಆ ಸಮಯದಲ್ಲಿ ನನ್ನ ಎಲ್ಲ ಸೇವೆ ಮಾಡುವ ಸೇವಕರೇ, ಯವನಸ್ಥರೇ, ಗ್ರಾಮ ಹಳ್ಳಿ ಆಸ್ಪತ್ರೆ ಮನೆಗೆ ಹೋಗಿ ಸೇವೆ ಮಾಡುವ ಸೇವಕರೇ, ನೀವು ಮಾಡುವ ಕೆಲಸದಿಂದ ಇಂಥ ದೊಡ್ಡ ಗಾಯಕಿ ರಕ್ಷಣೆ ಹೊಂದಿದ್ದಾಳೆ. ಒಂದು ದಿವಸ ಏನಾಯಿತು, ಇವರು ತಂದೆ TS ರಾಘವೇಂದ್ರನ್ ರಾವ್, ಭಾಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಇವರು ತಂದೆ. ಇವರು ಬ್ರಾಹ್ಮಣರು. ಒಂದು ದಿವಸ ಏನಾಯಿತು, ಈ ಮಗಳು ಬಹಳಷ್ಟು ಅನಾರೋಗ್ಯದಿಂದ ಬಳಲ್ತಾ ಇರುವ ಸಮಯದಲ್ಲಿ ಅವರ ಮನೆಯವರೆಗೆ ಕೆಲವು ಯುವಕರು ಸ್ವಾರ್ಥ ಸಾರ್ಥ ಟ್ರ್ಯಾಕ್ಸ್ ಕೊಡ್ತಾ ಬಂದಿದ್ರು, ಕರಪತ್ರಿಕೆ ಕೊಡ್ತಾ ಯೇಸು ಕ್ರಿಸ್ತನ. ಆ ಸಮಯದಲ್ಲಿ ಏನಮ್ಮ ಅಲ್ಲ ಆರಾಮಿದ್ದೀರಾ ಮಾತಾಡ್ತಾ ಟ್ರ್ಯಾಕ್ಸ್ ಕೊಟ್ಟರು. ಅಮ್ಮ ಯೇಸು ದೇವರು ಭಾಳ ಒಳ್ಳೆಯವರಮ್ಮ, ದೇವರು ನಿಮ್ಮನ್ನು ರಕ್ಷಿಸ್ತಾರಮ್ಮಂದರೆ ಈಗ ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ, ಇಲ್ಲ ನಮ್ಮ ಮನೇಲಿ ಸ್ವಲ್ಪ ನಮ್ಮ ಮಗಳಿಗೆ ಆರಾಮಿಲ್ಲ, ನಾವು ಸ್ವಲ್ಪ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಏನೋ ಬಂದಿತ್ತದು. ಆವಾಗ ಆರಾಮಿಲ್ಲವಾ, ಹಾಗಾದರೆ ನಾವು ನಿಮ್ಮ ಮಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದ್ರು. ನನ್ನ ಎಲ್ಲ ಪ್ರಿಯ ಸೇವಕರೇ, ಮನೆ ಹೋಗಿ ಸೇವೆ ಮಾಡ್ತಕ್ಕಂಥವ್ರೆ, ಯುವಕರೇ, ಯು ಆರ್ ಡೂಯಿಂಗ್ ದ ಗ್ರೇಟ್ ಜಾಬ್, ಗಾಡ್ ವಿಲ್ ಬ್ಲೆಸ್ ಯು ಅಬಂಡೆಂಟ್ಲಿ. ಒಂದು ಯುವಕರು ಹೋಗಿ ಆ ಮನೆಯ ಒಳಗೆ ಹೋಗಿ ಅವ್ರು ಹೇಳಿದ್ರು, ಅಮ್ಮ ನಿಮ್ಮ ಮಗಳಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದ್ರು. ಆವಾಗ ಇವರು ಬ್ರಾಹ್ಮಣ ಕುಲದವರಾಗಿದ್ರು ಕೂಡ ಇವರು ಅದಕ್ಕೆ ಅಭ್ಯಂತರ ಮಾಡಲಿಲ್ಲ. ಯಾಕಂದರೆ ಇವರೇನು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಕ್ರೈಸ್ತವರು? ಹೌದಾ? ಎಷ್ಟು ತಿಳುವಳಿಕೆ, ಅವ್ರು ಭಾಳ ಓದಿದ್ದವರು, ವಿದ್ಯಾವಂತರು. ಇವರೇನು ಕೆಟ್ಟದ್ದು ಮಾಡ್ತಾ ಇದ್ದಾರ? ಇವರು ಒಳ್ಳೇದು ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಆರಾಮಾಗ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಈ ತಂದೆ ತಾಯಿಗಳಿಗೆ ಎಷ್ಟೋ ಒಂದು ಆದರಣೆ ಆಯಿತು. ಆರಾಮಿಲ್ಲದವ್ರಿಗೆ ಗೊತ್ತಿದೆ ಆ ತ್ರಾಸು, ಹೌದಲ್ಲ? ಅವ್ರ ತಂದೆ ತಾಯಿಗಳಿಗೆ ಎಷ್ಟೋ ಆದರಣೆ ಆಯಿತು. ಅಯ್ಯೋ ನನ್ನ ಮಗಳನ್ನು ಪ್ರಾರ್ಥನೆ ಮಾಡ್ತಾರಂತ ಹೇಳ, ಬನ್ನಿ ಪ್ರಾರ್ಥನೆ ಮಾಡಿ, ನೀವೇನದು ಒಳ್ಳೇದೇ ಮಾಡ್ತಿಲ್ಲ ಬನ್ನಿ ಅಂಥೇಳಿ ಕರೆದು ಕೊಡುವ. ಆ ಸಮಯದಲ್ಲಿ ಈ ವಾಂತಿ ಮಾಡ್ತಿರ್ತಕ್ಕಂಥ, ರಕ್ತದ ವಾಂತಿ ಮಾಡ್ತಿರ್ತಕ್ಕಂಥ
ಖ್ಯಾತ ಚಿತ್ರ ಸಿನಿ ನಟಿಯಾಗಿರ್ತಕ್ಕಂಥ ಇವಳು ಅವರ ಮಾತನ್ನು ಕೇಳಿ ಆಶ್ಚರ್ಯಪಟ್ಲು. ಪ್ರೈಸ್ ಲಾರ್ಡ್ ಜೀಸಸ್. ಪ್ರಾರ್ಥನೆ ಮಾಡಲಿಕ್ಕೆ ಸೇರಿದ್ರೆ, ಅಮ್ಮ ಏನು ಚಿಂತೆ ಮಾಡಬೇಡ್ರಿ, ಯೇಸು ಕ್ರಿಸ್ತನು ನಿಮ್ಮನ್ನು ಈ ರೋಗದಿಂದ ಬಿಡಿಸೋದಕ್ಕಾಗಿ ಆತನು ಘನಘೋರ ಹಿಂಸೆಯನ್ನು, ಶಿಲುಬೆ ಶ್ರಮೆಯನ್ನು ಅನುಭವಿಸಿ ಮಾನವರನ್ನು ರಕ್ಷಿಸೋದಕ್ಕಾಗಿ ನಾವು ಹೇಗೆ ಈ ರೋಗದಲ್ಲಿ ಬಾಧೆ ಪಡ್ತಾ ಇದ್ದೇವೆ, ಆತನು ಕೂಡ ಶಿಲುಬೆಯಲ್ಲಿ ನಮ್ಮ ರೋಗಗಳನ್ನು ಹೊತ್ತುಕೊಂಡು ಬಾಧೆಪಟ್ಟು ಆ ದುಃಖವನ್ನು ಅನುಭವಿಸಿ ಆತನ ಈ ಲೋಕಕ್ಕೆ ನಮ್ಮನ್ನು ಬಂದು ಆ ರೋಗದ ಭಯದಿಂದ, ಮರಣದ ಭಯದಿಂದ, ಮರಣದ ಜೀವಮಾನದ ಕಾಲದಲ್ಲಿ ಮರಣದ ದಶೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಅಂತ. ಆವಾಗ ಇವಳಿಗೆ ಕೇಳ್ತಾ ಇದ್ದು, ಹೌದಾ ಹೌದಾ, ಮೊದಲು ಯೇಸು ಕ್ರಿಸ್ತಂದರೆ ಅವಳು ಭಾಳ ಲೆಕ್ಕ ಬಿಡ್ತಿಲ್ಲಾಗಿದ್ಲು. ಯಾಕಂದರೆ ಯೇಸು ಕ್ರಿಸ್ತ ಶಿಲುವೆ ಮೇಲೆ ಭಾಳ ಡಲ್ಲಾಗಿ, ಎಷ್ಟು ದುಃಖದಿಂದ, ಎಷ್ಟು ಬಾಧೆಯಿಂದ ಶಿಲುವೆ ಮೇಲೆ ಇದ್ದಾನಲ್ಲ ಅಂತೇಳಿ ಅವಳು ನೋಡಿಕೊಂಡು, ಏನು ಯೇಸು ಕ್ರಿಸ್ತ ಇಷ್ಟು ಡಲ್ಲಾಗಿದ್ದಾನೆ, ಇಷ್ಟು ಬಾಧೆಯಿಂದಿದ್ದಾನೆ, ಇಷ್ಟು ಸಂಕಟದಲ್ಲಿದ್ದಾನೆ ಅಂತ ಅವಳು ಏನು ಮಾಡ್ತಿದ್ಲು, ಮೊದಲು ಮನಸ್ಸೊಳಗೆ ಅಂದುಕೊಳ್ತಿದ್ಲು. ಆದರೆ ಈಗ ಅರ್ಥ ಆಯಿತು, ಅವಳು ಡಲ್ಲಾಗಿರುವಾಗ ಏನಾಗಿದ್ಲು, ಅವಳು ದುಃಖ, ಬಾಧೆ, ಸಂಕಟವನ್ನು ಎದುರಿಸ್ತಾ ನೋವು ಬಾಧೆ ಬರ್ತಿರುವಾಗ ಅವಳಿಗೆ ಈಗ ನಗು ಬರ್ತಾ ಇಲ್ಲ. ಎಲ್ಲ ಜನ, ಓ ಯು ಆರ್ ವೆರಿ ಗುಡ್ ಸಿಂಗರ್, ಹೌದಾ, ಓ ನೀನು ಭಾಳ ಚೆನ್ನಾಗಿ ಆಡಿದಿ, ಭಾಳ ಮೊನ್ನೆ ಅವಾರ್ಡ್ ತೊಗೊಂಡಿದ್ದಲ್ಲ, ನಾವು ನೋಡಿದೀವಿ ಟಿವಿಯಲ್ಲಿ, ಹೌದಾ. ಈಗೇನಾಗಿದೆ, ದುಃಖದ ಮುಖ. ಏನೇ ನೀನು ದುಃಖದಲ್ಲಿದ್ದಿ, ಇಲ್ಲ ಹಾಗೆ ಸುಮ್ಮನೆ. ಏನೇ ನೀನು ಎಷ್ಟು ಫೇಮಸ್ ಆಗಿದೆ, ನೀನು ಎಷ್ಟು ಸಂತೋಷವಾಗಿರಬೇಕು, ನಿಮ್ಮ ಮನೇಲಿ ಕಾರು, ಬಂಗ್ಲಾ, ಗಾಡಿ, ನಿನ್ನ ಹೆಸರು ಪೇಪರ್ಗಳಲ್ಲಿ, ಎಲ್ಲ ಸಿನಿಮಾಗಳಲ್ಲಿ ಎಲ್ಲಿ ನೋಡಿದ್ರೆ ನೀವು ಭಾಳ ಫೇಮಸ್ ಆಗಿದೆ, ನೀನು ಎಷ್ಟು ಸಂತೋಷವಾಗಿರಬೇಕು. ಹಾಂ, ಯಾರು? ಖ್ಯಾತ ಚಲನಚಿತ್ರ ನಟಿ, ಗಾಯಕಿ ಕೂಡ ಆಗಿದ್ದಾಳೆ ಇವಳು. ಆದರೆ ಇವಳಿಗೆ ಯೇಸು ಕ್ರಿಸ್ತನ ಸಂದೇಶವನ್ನು ಸಾರ್ತಾ ಇರುವಾಗ ಇದೇ ಸತ್ಯ, ಯೇಸು ಕ್ರಿಸ್ತನು ನಮ್ಮಂತೆ ಶರೀರಧಾರಿಯಾಗಿ ರಕ್ತ ಮಾಂಸದಲ್ಲಿ ಬಂದು, ನಮಗೆ ಚೂಟಿದ್ರೆ ಹೇಗೆ ನೋವಾಗ್ತದೆ ಆತನಿಗೂ ನೋವಾಗ್ತದೆ, ನಮಗೆ ಮಳೆ ಬಡಿದ್ರೆ ಎಷ್ಟು ನೋವಾಗ್ತದೆ ಆತನಿಗೂ ನೋವಾಗ್ತದೆ, ನಮಗೆ ತಲೆನೋವು ಬಂದರೆ, ನಮಗೆ ಒಬ್ಬರಿಗೆ ತಲೆನೋವು ಬಂದರೆ ಎಷ್ಟೋ ಕಷ್ಟ. ಆದರೆ ಲೋಕದ ಎಲ್ಲ ತಲೆನೋವು ಭಾಳ ಫೇಮಸ್ ಆಗಿಬಿಟ್ಟಿದೆ ಈಗ. ಅಯ್ಯೋ ತಲೆನೊಪ್ಪಿ, ತಲೆಯಿಂದ ಚಕ್ರ ಬರ್ತಾ ಇದೆ, ಮತ್ತೊಂದು ಕಣ್ಣು ಕತ್ತಲು ಬರ್ತಾ ಇದ್ದು ತಲೆಯಿಂದ ಬಂದಿದೆ, ಎಲ್ಲ ತಲೆನೋವು ಚಕ್ರ ಭಾಳ ಫೇಮಸ್ ಆಗಿಬಿಟ್ಟೆ. ಅದಕ್ಕಾಗಿ ಒಬ್ಬರ ತಲೆನೋವು, ನಿಮ್ಮ ತಲೆನೋವು ನಿಮ್ಗೆ ಹೊತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಜಗತ್ತಿನ ಎಲ್ಲ ಮಾನವರ ತಲೆನೋವು, ಜಗತ್ತಿನ ಎಲ್ಲ ಮಾನವರ ರೋಗಗಳು ಏಸು ಹೊತ್ತುಕೊಂಡನು, ಯಾಕಂದರೆ ನಮ್ಮನ್ನು ರೋಗದಿಂದ ಮುಕ್ತಿ ಮಾಡಲಿ ಎಂಬುದಾಗಿ. ಅವಳಿಗೆ, ಈ ಒಂದು ಖ್ಯಾತ ಗಾಯಕಿಗೆ ಆ ಮಾತುಗಳನ್ನು ಕೇಳಿದ್ಕೊಳ್ಳಿ ಜೀವ ಬಂತವಳಿಗೆ. ಅಯ್ಯೋ ನಾನು ಬದುಕ್ತೇನೆ, ಗುಣಮುಖರಾಗ್ತೇನೆ. ಇದನ್ನು ಹೇಳಿ ಈ ಸ್ವಾರ್ಥಿಕರು, ಈ ಯವನಸ್ಥರು ಅವಳಿಗೆ ಪ್ರಾರ್ಥನೆ ಮಾಡಲು ಎಲ್ಲರೂ ಸುತ್ತ ನಿಂತರಂತೆ. ಎಲ್ಲ ಯವನಸ್ಥರು ಸುತ್ತ ನಿಂತು ಬಹಳ ನಂಬಿಕೆಯಿಂದ, ಭಕ್ತಿಯಿಂದ, ಕರ್ತನೇ ಯೇಸಯ್ಯ, ನನ್ನ ಪ್ರಭುವೇ, ನನ್ನ ದೇವರೇ, ನನ್ನ ರಕ್ಷಕನೇ, 2000 ವರ್ಷಗಳಿಗೆ ನೀನು ಶಿಲುಬೆ ಮೇಲೆ ಘನಘೋರ ಹಿಂಸೆಯನ್ನು ಅನುಭವಿಸಿ ನಮ್ಮ ದುಃಖಗಳು ಅಂತ ಹೇಳಿದ್ಕೊಳ್ಳಿ, ಯೇಸು ಕ್ರಿಸ್ತನ ಶಿಲುಬೆಯ ಮುಖದ ನೆನಪಿದೆ, ನಮ್ಮ ದುಃಖಗಳು ಹೊತ್ತವನು ನೀನೇ, ನಮ್ಮ ಬಾಧೆಗಳನ್ನು ಹೊತ್ತವನು ನೀನೇ, ನಮ್ಮ ರೋಗಗಳನ್ನು ಹೊತ್ತವನು ನೀನೇ, ನಮಗೆ ಸಮಾಧಾನ ಉಂಟು ಮಾಡೋದಕ್ಕಾಗಿ ನಮ್ಮ ಶಿಕ್ಷೆಯನ್ನು ಹೊತ್ತವನು ನೀನೇ ಕರ್ತನೆ ಎಂಬುದಾಗಿ ಹೇಳುತ್ತಾ ಇರುವಾಗ ಇವಳ ಮನಸ್ಸು ಚೈತನ್ಯವಾಗ್ತಾ ಇತ್ತಂತೆ. ನಮ್ಮಂತೆ ಒಬ್ಬರು ಬಾಧೆ ಪಟ್ಟಿದ್ದಾರೆ. ಆ ಖ್ಯಾತ ಗಾಯಕಿ ಆವಾಗ ಅವಳಿಗೆ ಒಂದು ವಿಶೇಷವಾದಂಥ ನಂಬಿಕೆ ಮೂಡಿ ಬಂತಂತೆ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯ. ಅದಕ್ಕೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವಳಿಗೆ ಮರಣದ ಭಯದಿಂದ ಯೇಸು ಕ್ರಿಸ್ತನು ಬಿಡುಗಡೆ ಮಾಡೋದಕ್ಕಾಗಿ, ಕೆಲವು ಜನ ಸಾಲದಿಂದ ಬರುವ ಮರಣದ ಭಯ, ಕೆಲವು ಜನರಿಗೆ ರೋಗದಿಂದ ನಾನು ಸಾಯ್ತೀನೆಂಬ ಭಯ, ಕೆಲವು ಜನರಿಗೆ ಅವಮಾನದಿಂದ ನಾನು ಸಾಯ್ತೀನೆಂಬ ಭಯ, ಕೆಲವು ಜನರಿಗೆ ನಾನು ಮಾಡಿರುವ ಪಾಪದ ನಿಮಿತ್ತ ನನ್ನ ಬದುಕೇನಾಗುತ್ತದೆ ಅನ್ನತಕ್ಕಂಥ ಭಯ, ಕೊನೆಗೆ ಎಲ್ಲ ರೀತಿಯಾದಂಥ ಭಯ ಕೊನೆಗೆ ತಂದು ನಿಲ್ಲಿಸುವುದಲ್ಲಿ ಮರಣದ ಭಯಕ್ಕೆ ನಿಲ್ಲಿಸ್ತದೆ. ಆದರೆ ಬೈಬಲ್ ಹೇಳದೆ, ನಿನ್ನ ಜೀವಮಾನ ಕಾಲವೆಲ್ಲ ಬರುವ ಮರಣದ ಭಯದ ದಾಸತ್ವದಿಂದ ನಿತ್ಯವಾಗಿ ನಿನ್ನನ್ನು ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಘನಘೋರ ಹಿಂಸೆ ತುಂಬಿರ್ತಕ್ಕಂಥ ಆ ಶಿಲುಬೆ ಶ್ರಮೆಯನ್ನು ಅನುಭವಿಸಿ ಮರಣಿಸಿ ನಮ್ಮನ್ನು ಇಂಥ ಒಂದು ಭಯದಿಂದ, ರೋಗದಿಂದ, ಶಾಪದಿಂದ ಮುಕ್ತಗೊಳಿಸಿದನೆಂಬ ಸಂದೇಶ ಪ್ರಾರ್ಥನೆಯಲ್ಲಿ ಮಾಡ್ತಾ ಇರುವಾಗ ಅವಳಿಗೇನೋ ಒಂದು ಅದ್ಭುತವಾದಂಥ ಆನಂದ ಆಯಿತು. ಯಾರಿಗೆ? ಸಿನಿಮಾ ಖ್ಯಾತ ಗಾಯಕಿಗೆ.
ಇಲ್ಲೊಂದು ಯೇಸು ಕ್ರಿಸ್ತನ ಸ್ಪರ್ಶೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಲ್ಲರೂ ಏಕಭಾವದಿಂದ. ಯವನಸ್ಥಿರಲ್ಲ. ಯಾರಿಗಾಗಿ? ಆ ರಕ್ತಮಾಂತಿ ಮಾಡ್ತಿರ್ತಕ್ಕಂಥ ಆ 2000 ಹಾಡಾಡಿರ್ತಕ್ಕಂಥ ಗಾಯಕಿ ಪ್ರಾರ್ಥನೆ ಮಾಡ್ತಿರುವಾಗ ಅವಳಿಗೆ ತನ್ನಿಂತಾನೇ ಕಣ್ಣು ಒಳಗೆ ನೀರು ಬರಲಿಕ್ಕೆ ಆರಂಭ ಆಯ್ತಂತೆ. ತನ್ನಿಂತಾನೇ ಅಳಲು ಆರಂಭಿಸಿದ್ಳು ಅವಳು ಅಳ್ತಾ ಇದ್ದಾಳೆ, ಎಷ್ಟು ಅಪಾರವಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಆವಾಗ ಅವಳಿಗೆ ಮನವರಿಕೆ ಆಗಿದೆ. ಅಂದರೆ ಅವಳ ರೋಗದಿಂದ ಅಳ್ತಾ ಇಲ್ಲ, ಅವಳಿಗೆ ಏನೋ ಒಂದು ಬಹಳ ದೊಡ್ಡ ಅದ್ಭುತವಾದಂಥ ಹಸ್ತ, ಕೈ ಅವಳ ತಲೆ ಮೇಲೆ ಬಂದು ನಿಂತಿದೆ. ಆ ತಲೆ ಮೇಲೆ ಬಂದು ಸವರಿಸ್ತಾ ಇರುವಾಗ ಅವಳಿಗೆ ಅಗಮ್ಯವಾದಂಥ ಧೈರ್ಯ, ಒಂದು ಸಮಾಧಾನ, ಅನಾರೋಗ್ಯದಿಂದ ಪೂರ್ಣ ಇಳಿದು ಹೋಗಿದ್ದಂತೆ ಒಂದು ಆತ್ಮೀಯ ವಿಶ್ವಾಸ. ಅವರೆಲ್ಲ ಪ್ರಾರ್ಥನೆ ಮಾಡ್ತಿರುವಾಗ, ಯಾರು ಮಾಡ್ತಿರುವಾಗ? ಪ್ರಾರ್ಥನೆ ಮಾಡ್ತಿರುವಾಗ ಅವಳ ಹೃದಯದಲ್ಲಿ ತುಂಬಿ ಬಂತಂತೆ. ಅದರ ನಿಮಿತ್ತ ಆ ಸಂತೋಷ, ಆ ಒಂದು ಬಾಧೆಗಳಲ್ಲಿ ಅವಳಿಗೆ ಧೈರ್ಯ ತಂದಿದೆಯಲ್ಲ, ಆ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಯುವಕರ ಮೂಲಕವಾಗಿ ಅವಳು ಯೇಸುವಿನ ಮಹಾಬಲದಿಂದ ತುಂಬಿರುವ ಆ ಹಸ್ತದ ಶಕ್ತಿಯನ್ನು, ಸ್ವಸ್ಥತೆಯನ್ನು, ಸಮಾಧಾನವನ್ನು, ಆ ಧೈರ್ಯವನ್ನು ಅವಳು ಅಕ್ಷರ ಸಹಿತವಾಗಿ ತನ್ನ ದೇಹ, ಪ್ರಾಣ, ಆತ್ಮದಲ್ಲಿ ಅನುಭವಿಸಿದಳಂತೇಳು. ಹಲ್ಲೆಲೂಯ. ಆವಾಗ ಸಿನಿ ನಟಿಗೆ ಗೊತ್ತಾಯ್ತು, ಯೇಸು ಕ್ರಿಸ್ತನ ಸಿಲುವೆ ಮೇಲೆ ಆ ದುಃಖದಿಂದ, ಆ ನೋವಿನ ಮುಖದಿಂದ ಯಾಕೆ ಸಿಲುವೆ ಮೇಲಿದ್ದಾನಂದ್ರೆ, ನಮ್ಮ ದುಃಖಗಳು ತಾನೇ ಆತನು ಹೊತ್ತನು. ಬೈಬಲ್ನಲ್ಲಿರುವ ಸತ್ಯ ಅವಳಿಗೆ ತಿಳಿಸಿತು. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಮ್ಮ ಆಸಕ್ತಿಗೆ ಕೊನೆಯೇ ಇಲ್ಲ. ಈಗ ಅವಳು ಕಾಲೇಜ್ ಆ ಒಂದು ಸೆಕೆಂಡ್ ಇಯರ್ ಓದ್ತಾ ಇರುವಾಗ ಯೇಸು ಕ್ರಿಸ್ತನ ಸ್ಪರ್ಶೆ, ಯೇಸು ಕ್ರಿಸ್ತನ ದಯೆ, ಯೇಸು ಕ್ರಿಸ್ತನ ಹಸ್ತಾರ್ಪಣೆ, ಆ ಯೇಸು ಕ್ರಿಸ್ತನ ಶಕ್ತಿ, ಆ ಬಲ, ಆ ಆತ್ಮವಿಶ್ವಾಸ, ಧೈರ್ಯ ಬಂದಿದ್ದ ಕೂಡಲೇ ಅವಳು ಆಗ ಗಮನಿಸಿದ್ಲು, ಹೌದು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮರಣಾನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಯೇಸು ಕ್ರಿಸ್ತನಲ್ಲೇ ಹೊರತು ಮತ್ತು ಎಲ್ಲಿ ಸಿಗಲು ಸಾಧ್ಯವಿಲ್ಲ ಎಂಬ ಮನವರಿಕೆ ಅವಾಗ ಆಗಿದ್ದ ನಂತರ ಅವಳು ಏನು ಮಾಡಿದ್ಲಂದರೆ, ಯಾವುದೋ ಒಂದು ಕೂಟಕ್ಕೆ ಹೋಗಿರುವಾಗ, ಪ್ರಾರ್ಥನೆ ಕೂಟಕ್ಕೆ, ಅಲ್ಲಿ ಅವಳಿಗೆ, ಪ್ರೈಸ್ ದ ಲಾರ್ಡ್ ಜೀಸಸ್, ಅಲ್ಲಿ ಅವಳಿಗೆ ಒಂದು ಬೈಬಲನ್ನು ಕೊಟ್ಟಿದ್ರಂತೆ. ಆ ಬೈಬಲನ್ನು ಒಂದು ದಿನ ತಪ್ಪಿಸದೆ, ನನ್ನ ಕ್ರೈಸ್ತವ ಆತ್ಮೀಯ ನಾಯಕರೇ ಮತ್ತು ಆತ್ಮೀಯರೇ, ಅನ್ಯಳಾಗಿರ್ತಕ್ಕಂಥ ಇವಳು ಒಂದು ದಿನ ತಪ್ಪಿಸದೆ ಪ್ರತಿದಿನ ಬೈಬಲನ್ನು ಸಮಯ ಸಿಕ್ಕಾಗೆಲ್ಲ ಅವಳು ಓದುತ್ತಾ ಯೇಸು ಕ್ರಿಸ್ತನ ಆ ಹೊಸ ಒಡಂಬಡಿಕೆಯಲ್ಲಿದ್ದ ಆ ಜೀವನ ಚರಿತ್ರ, ಆತನ ಕರುಣೆ, ಆತನ ದಯೆ, ಆತನ ರೋಗಿಗಳನ್ನು ಗುಣಪಡಿಸಿದ್ದು, ಬಾಧೆಯಲ್ಲಿದ್ದನ್ನು ಗುಣಪಡಿಸಿದ್ದು, ಇವುಗಳನ್ನು ಓದ್ತಾ 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 ಅವಳಿಗೆ ಕ್ರಿಸ್ತ ಯೇಸುವಿನ ಮೇಲೆ ಬಹಳ ಪ್ರೀತಿ, ಗೌರವ, ಒಂದು ಅಭಿಮಾನ, ಒಂದು ಆರಾಧನೆ ಭಾವನೆ ಅವಳಲ್ಲಿ ಹುಟ್ಟಿ ಬಂತಂತೆ. ಆರಾಧನೆ ಭಾವನೆ. ಆ ಯೇಸುವಿನ ಮಾತಿಗೆ ಇಷ್ಟು ಬೆಲೆ ಕೊಡ್ತಿದ್ಲವಳು. ಪ್ರತಿಯೊಂದು ಮಾತುಗಳನ್ನು ಅವಳು ಓದ್ತಾ ಇದ್ಲಂತೆ. ಕೆಲವು ದಿನಗಳು ಕಳೆದ ನಂತರ, ಹಲ್ಲೆಲೂಯ, ಕೆಲವು ದಿನಗಳು ಕಳೆದ ನಂತರ ಅವರ ತಾಯಿ ಪ್ರತಿದಿನ ಇವಳು ಬೈಬಲ್ ಓದ್ತಾ ಇರೋದನ್ನು ನೋಡಿ, ಏನು ಓದ್ತಾ ಇರೋದು ನೋಡಿ, ಈಗ ನೀವು ಓದ್ತಾ ಇದ್ದೀರಾ ಪ್ರತಿದಿನ ಬೈಬಲ್? ಪ್ರತಿದಿನ ಟಿ ವಿ ನೋಡದೆ ಮಲಗುವುದಿಲ್ಲ ಮಕ್ಕಳು. ಆ ಸೀರಿಯಲ್ ನಂಗೆ ಬೇಕು, ಅಕ್ಕ ಬರ್ತಾಳೆ, ನನಗೆ ಈ ಸೀರಿಯಲ್ ಬೇಕಂತ ರಿಮೋಟ್ ಕೊಂಡು ತಗೋತಾಳೆ. ಮಮ್ಮಿ ಹೇಳ್ತಾಳೆ, ಇಲ್ಲ ದೇವ್ರ ಹಾಡು ಕೇಳೋಣ ಅಂತ ಹೇಳ್ತಾಳೆ. ಪಾಪ ಹೇಳ್ತಾನೆ, ಬೇರೆದು ನೋಡೋಣ ಅಂತ ಹೇಳ್ತಾನೆ. ಇವರೆಲ್ಲರಲ್ಲಿ ಯಾರು ಗೆಲ್ತಾರೋ ಅವ್ರದ್ದೇ ಚಾನಲ್ ನಡೀತಾ ಇರ್ತದೆ. ಆದರೆ ಅಲ್ಲಿ ಇವಳು ಒಂದು ಖ್ಯಾತ ಸಿನಿ ನಟಿ ಪ್ರತಿದಿನ ಮತ್ತೈ ಸುವಾರ್ತೆಯಿಂದ ಬೈಬಲನ್ನು ಓದ್ತಾ 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 ಯೇಸು ಕ್ರಿಸ್ತನ ಕರುಣೆ, ಪ್ರೀತಿ, ದಯೆ, ರೋಗಿಗಳ ಮೇಲೆ ಹೆಚ್ಚಿನ ದಯೆ ತೋರಿಸಿದ್ದಾನೆ, ಪಾಪಿಗಳ ಮೇಲೆ ಅಪಾರವಾದಂಥ ಮಾಡಿದ್ದಾನೆ. ಆಗ ಇವಳಲ್ಲಿ ಆಗಿರ್ತಕ್ಕಂಥ ಮಾರ್ಪಾಟು, ಆತ್ಮೀಯರೇ, ನೀವು ಪರೀಕ್ಷಿಸಿಕೊಂಡು ನೋಡ್ತೀರಿ, ನಿಮ್ಮಲ್ಲಿ ಮಾರ್ಪಾಟ ಬಂದಿದೆಯಾ? ಪ್ರೈಸ್ ಲಾರ್ಡ್ ಜೀಸಸ್.
ಕೆಲವು ಜನ ಮಾರ್ಪಾಟ ಆಗದೆ ಕ್ರೈಸ್ತವರಾಗಿ ದೀಕ್ಷಾಸ್ನಾನ ತಗೊಂಡಿದ್ದಾರೆ. ಅಂದರೆ ಅಸಲೇ ಮಾರ್ಪಾಟ ಆಗಿಲ್ಲ, ಮಾರ್ಪಾಟ ಬಂದಿಲ್ಲ. ಆದರೆ ಇಲ್ಲಿ ಇವಳು ಸಂಪೂರ್ಣವಾಗಿ ಮಾರ್ಪಾಟವಾಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಈಗ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಂತಿದ್ದಾಳೆ. ಪ್ರೈಸ್ ಲಾರ್ಡ್ ಜೀಸಸ್. ಅವಾಗ ಏನಾಯ್ತು, ಇವಳು ಬೈಬಲನ್ನು ಓದ್ತಾ 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 ಬಂದಿರುವಾಗ ಇವಳ ಮನಸ್ಸೊಳಗೆ ಒಂದು ರೀತಿಯಾದಂಥ ಪಾಪದ ಕುರಿತು, ತನ್ನ ಒಳಗಿರ್ತಕ್ಕಂಥ ಪಾಪ, ತನ್ನೊಳಗಿರ್ತಕ್ಕಂಥ ಗುಪ್ತವಾದಂಥ ಪಾಪದ ಆಲೋಚನೆ, ಪಾಪದ ಸಂಕಲ್ಪಗಳು, ಅಭಿಲಾಷೆಗಳು, ಎಲ್ಲ ರೀತಿಯಾದಂಥ ದೇವರಿಗೆ ಇಷ್ಟವಿಲ್ಲದಂಥ ಎಲ್ಲ ಗುಣಗಳು, ಆಲೋಚನೆಗಳು, ಮಾತುಗಳು, ಕ್ರಿಯೆಗಳಿಂದ ಅವಳಿಗೆ ಒಂದು ರೀತಿಯಾದಂಥ ದುಃಖ ಹುಟ್ಟಿತ್ತಂತೆ ಅವಳಿಗೆ. ಬೈಬಲ್ ಓದ್ತಾ ಅವಾಗ ಮತ್ತೊಂದು ಆವರ್ತಿ ಅವಳು ಕಣ್ಣೀರಿಟ್ಲಂತೆ. ಏನು ಕಣ್ಣೀರಿಟ್ಲಂತೆ? ಅಯ್ಯ, ನಾನು ಘೋರ ಪಾಪಿ ರಾಜ, ಏಸಯ್ಯ, ನನ್ನ ಒಳ್ಳೆತನದಿಂದ ನಿನ್ನ ರಕ್ಷಣೆಯನ್ನು ನಾನು ಪಡ್ಕೊಳ್ಳಿಕ್ಕಾಗಲ್ಲ, ನಿನ್ನ ಸುಖ, ನಿನ್ನ ಶಾಂತಿ ನಾನು ಪಡ್ಕೊಳ್ಳಿಕ್ಕಾಗಲ್ಲ. ಏಸಯ್ಯ, ನಾನು ಘನಘೋರ ಪಾಪಿ ದೇವರೇ. ಆಗ ತಾನು ಪಾಪಿ ಎಂದು ಅವಳ ಮನವರಿಕೆ ಆಗಿರುವಾಗ ಅವಳು ಆಗ ಕಣ್ಣೀರಿಟ್ಟಳಂತೆವಳು. ಇದು ದುಃಖ ಪಡುವರು ಧನ್ಯರು, ಅವರು ಸಂತೈಸಲ್ಪಡ್ತಾರೆ. ಯಾವ ದುಃಖ? ತಾನು ಘೋರ ಪಾಪಿ, ನಾನು ಘೋರ ಅಪರಾಧಿ, ನಾನು ಮೋಸಗಾರನು, ನಾನು ಕದೀಮನು, ನಾನು ಕಳ್ಳನು, ನಾನು ತಂದೆ ತಾಯಿಗಳಿಗೆ ಮೋಸ ಮಾಡಿದ್ದವನು, ನಾನು ಕುಟುಂಬಕ್ಕೆ ಮೋಸ ಮಾಡಿದ್ದವನು, ನಾನು ನನ್ನ ಸಾಹುಕಾರರಿಗೆ ಮೋಸ ಮಾಡಿದ್ದೇನೆ, ನನ್ನ ಸಾಹುಕಾರ ಎಷ್ಟು ಒಳ್ಳೆಯವನಾಗಿದ್ದರೂ ಮೋಸ ಮಾಡತಕ್ಕಂಥ ಒಂದು ದ್ರೋಹಿ ಆಗಿದ್ದನು ಎಂಬ ಪಾಪದ ಮನವರಿಕೆ ಅವಳಿಗೆ ಹುಟ್ಟಿರುವಾಗ ಆಗ ಅವಳು ಕಣ್ಣೀರಿಟ್ಟು, ಏಸಯ್ಯ, ನಾನು ಪಾಪಿ, ನಾನು ಘನಘೋರ ಪಾಪಿ, ನಾನು ಘೋರ ಪಾಪಿ, ನನ್ನನ್ನು ಕ್ಷಮಿಸು ಏಸಯ್ಯ. ಈಗ ನನಗೆ ಅರ್ಥ ಆಯಿತು, ನೀನು ಶಿಲುವೆ ಮೇಲೆ ದುಃಖ ಮುಖದಿಂದ, ಒಂದು ಭಯಂಕರವಾದಂಥ ವ್ಯಾಧಿ ವ್ಯಸನದಿಂದ, ಆ ಮುಖದಿಂದ ನೀನು ಯಾಕೆ ಶಿಲುವೆ ಮೇಲೆ ಮರಣಿಸಿದಿ? ನಿನ್ನ ಮುಖವು ಯಾಕೆ ವಿಕಾರವಾಗಿತ್ತಂದರೆ, ನನ್ನ ಬದುಕಿನಲ್ಲಿ, ನನ್ನ ಮನಸ್ಸಲ್ಲಿ, ನನ್ನ ಮನಸ್ಸೊಳಗಿರ್ತದೆ ಎಲ್ಲ, ಶರೀರದಲ್ಲಿರ್ತದೆ ಎಲ್ಲ ರೋಗದಿಂದ ನಮ್ಮ ಮುಖ ದುಃಖದಿಂದ ಇಳಿದು ಹೋಗಬಾರದೆಂಬುದಾಗಿ, ನೀನು ದುಃಖಗ್ರಸ್ತನಾಗಿದೆ ಎಂಬುದಾಗಿ ಇವಳು ಆಗ ತನ್ನ ಮನಸ್ಸೊಳಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ಲಂತೆ. ಯಾವ ದುಃಖ? ನಾನು ಪಾಪಿ, ನಾನು ಅಪರಾಧಿ, ನಾನು ದ್ರೋಹಿ ಎಂಬ ದುಃಖದಿಂದ ಮನಸ್ಸು ತಿರುಗಿಕೊಳ್ತಾ ಇದ್ದಾಳಂತೇಳು. ಎಲ್ಲರ ಹತ್ರ ಮನಸ್ಸು ತಿರುಕೊಳ್ಳೋದು. ಭಾಳ ಜನ ಪಶ್ಚಾತ್ತಾಪ ಪಡ್ತಾರೆ, ಅದಕ್ಕೆ ಪಶ್ಚಾತ್ತಾಪಕ್ಕೆ ಆಸ್ಪದ ಇಲ್ಲ. ಖಾಲಿ ಪಶ್ಚಾತ್ತಾಪ, ಓ ಮಮ್ಮಿ ಐ ಆಮ್ ಸಾರಿ ಮಮ್ಮಿ ನಂಗೆ ಕ್ಷಮಿಸ್ಬಿಡು ಅಂತೇಳಿ ಖಾಲಿ ಬಾಯಿಂದ ಹೇಳ್ತಾರೆ. ಆದರೆ ಪಶ್ಚಾತ್ತಾಪ ಆಸ್ಪದ ಇಲ್ಲ. ಪಾಪದಿಂದ ಮಾಡ್ತಿರ್ತಕ್ಕಂಥ ದುರ್ವ್ಯವಹಾರದಿಂದ, ದುರ್ಮಾರ್ಗದಿಂದ ತಿರುಗಿ ಸನ್ಮಾರ್ಗಕ್ಕೆ, ಕ್ರಿಸ್ತನ ಮಾರ್ಗಕ್ಕೆ ಬರುವುದೇ ಮಾರ್ಪಾಟ. ಪಶ್ಚಾತ್ತಾಪ ಅಲ್ಲ, ಮಾರ್ಪಾಟ. ಓದೋಣ ಮಾತನ್ನು. 2 ಕೊರಿಂಥಿ, ಮೊಬೈಲಲ್ಲಿ ಕೂಡ ಬಿಟ್ಬಿಟ್ಟಿದ್ದೀನಿ, ಅದು ಅಲ್ಲಿ ಕೂಡ ನೋಡ್ಬೋದು ಡೈರೆಕ್ಟು, ಕಿಂಗ್ ಜೇಮ್ಸು. ಮೊದಲನೇ ಕೊರಿಂಥಿ ಬಂದೆ, 2 ಕೊರಿಂಥಿ 7ನೇ ಅಧ್ಯಾಯ 8ರಿಂದ 11ವರೆಗೆ. ಈಗ ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಪತ್ರಿಕೆ ಇದು. ಒಂದು ವೇಳೆ ನಾನು ಬರೆದ ಪತ್ರಿಕೆ ನಿಮ್ಮನ್ನು ಗಾಯಗೊಳಿಸಬಹುದು. ಹಲೋ, ಕೇಳ್ತಾ ಇದ್ರಿ? ನಿಮ್ಮನ್ನು ನೊಂದಿಸಬಹುದು. ಯಾಕಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ನನ್ನ ಟೀಚಿಂಗ್. ಅಷ್ಟು ಕೋಪನ. ನಾನು ಮಾಡಿದ್ದ ಮಾತುಗಳು, ಬರೆದ ಪತ್ರಿಕೆ ನಿಮ್ಮನ್ನು ಸ್ವಲ್ಪ ಗಾಯಪಡಿಸಬಹುದು. ಅದರಿಂದ ನನಗೆ ಯಾವ ಬೇಸರವಿಲ್ಲ. ಆ ಪತ್ರವು ಅದು ನಿಮ್ಮನ್ನು ಆ ಗಳಿಗೆ ಹೊತ್ತಾದರೂ ಅದು ನಿಮ್ಮನ್ನು ಗಾಯಪಡಿಸುತ್ತದೆ, ದುಃಖಪಡಿಸುತ್ತದೆ ಎಂದು. ಆದರೆ ಮೊದಲು ಪಶ್ಚಾತ್ತಾಪ ಪಡ್ತಿದ್ದೆ, ಇದು ನಿಮ್ಮನ್ನು ದುಃಖಪಡಿಸಬಹುದು ನಾನು ಕಳಿಸುವ ಈ ಪತ್ರದ ವಿಷಯದಲ್ಲಿ. ಈಗ ನಾನು ಸಂತೋಷ. ಯಾರು ಹೇಳ್ತಾರೆ? ಸಂತ ಪೌಲ್ ಹೇಳ್ತಾ ಇದ್ದಾನೆ, ಪರಿಶುದ್ಧ ಪೌಲನು. ಈಗ ನಾನು ಸಂತೋಷ ಪಡ್ತಾ ಇದ್ದಾನೆ. ನಿಮಗೆ ದುಃಖವಾಯಿತು, ಅಬ್ಬಾ ನಿಮಗೆ ಮುಖ ಎಲ್ಲ ಇಳಿದು ಹೋಯಿತು ಎಂಬುದಾಗಿ ನಾನು ಸಂತೋಷ ಪಡದೆ, ನೀವು ನಿಮ್ಮ ಪಾಪದ ಕುರಿತು ಪಶ್ಚಾತ್ತಾಪದ ದುಃಖ ಮಾತ್ರ ಅಲ್ಲದೆ ದುಃಖಪಟ್ಟು ಮಾರ್ಪಾಟ ಹೊಂದಿದ್ದಕ್ಕಾಗಿ, ಅಂದ್ರೆ ಪಾಪ ಕೃತ್ಯಗಳನ್ನು ಬಿಟ್ಟು, ದ್ರೋಹ ಕೃತ್ಯಗಳನ್ನು ಬಿಟ್ಟು, ಅಪರಾಧ ಕೃತ್ಯಗಳನ್ನು ಬಿಟ್ಟು ತಿರುಗಿ ಸನ್ಮಾರ್ಗಕ್ಕೆ ಬಂದಿದ್ದಕ್ಕಾಗಿ ಸಂತೋಷ ಪಡುತ್ತೇನೆ ಎಂಬುದಾಗಿ ಸಂತ ಪೌಲನು ಹೇಳ್ತಾ ಇದ್ದಾನೆ. ನೀವು ದೇವರ ಚಿತ್ತಾನುಸಾರವಾದ
ಅರ್ಥ ಆಯ್ತಾ? ದೇವರ ಚಿತ್ತಾನುಸಾರವಾದ ದುಃಖಿಸದಿದ್ದರೆ ನಿಮ್ಮಿಂದ ಯಾವುದರಲ್ಲಿಯೂ ನಷ್ಟಪಡಲಿಲ್ಲವಲ್ಲ. ದೇವರ ಚಿತ್ತಾನುಸಾರವಾಗಿರುವ ಆ ದುಃಖವು ದೇವರ ಚಿತ್ತಾನುಸಾರವಾದ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಮಾನಸಾಂತರ ಅರ್ಥ ಆಯ್ತಾ? ಮಾರ್ಪಾಟ ಉಂಟು ಮಾಡಿ ರಕ್ಷಣೆಗೆ ಕಾರಣವಾಯಿತು. ಆ ಮಾನಸಾಂತರದಲ್ಲಿ, ಆ ಮನಸ್ಸು ತಿರುಗುವಿಕೆಯಲ್ಲಿ, ಆ ಮನಸ್ಸು ಪಾಪವನ್ನು ಬಿಟ್ಟು ತಿರುಗುವುದರಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದ ಇಲ್ಲ. ಹಲೋ ಡಿಯರ್, ಲಿಸನ್ ಕೇರ್ಫುಲಿ. ನೋ ಚಾನ್ಸ್ ಅಂಡ್ ನೋ ಆಪ್ಷನ್ ಫಾರ್ ಸೇಯಿಂಗ್ ಸಾರಿ, ರಿಗ್ರೆಟಿಂಗ್. ಇಂಗ್ಲಿಷಲ್ಲಿ ರಿಗ್ರೆಟಿಂಗ್, ಅಯ್ಯೋ ನಂಗೆ ಭಾಳ ಪಶ್ಚಾತ್ತಾಪ ಆಯಿತು ನಾನು ಮಾಡಿದ ತಪ್ಪಿಗೆ. ಇದಕ್ಕೆ ಅವಕಾಶ ಇಲ್ಲ. ನೀನು ಮಾಡಿದ ತಪ್ಪನ್ನು ಮಾಡೋದನ್ನು ಬಿಟ್ಟು ತಿರುಗೋದೆ ಮಾನಸಾಂತರ ಅನ್ನೋದು. ನೀನು ಮಾಡುವ ಪಾಪಗಳನ್ನು, ದ್ರೋಹಗಳನ್ನು, ಅಪರಾಧಗಳನ್ನು, ಕಳ್ಳತನಗಳನ್ನು, ನಂಬಿಕೆ ದ್ರೋಹತನವನ್ನು, ನೀನು ಮಾಡ್ತಿರ್ತಕ್ಕಂಥ ಎಲ್ಲ ಪಾಪಿಷ್ಟ ಕಾರ್ಯಗಳನ್ನು ಬಿಟ್ಟುಕೊಂಡು ತಿರುಗಿ ಸನ್ಮಾರ್ಗಕ್ಕೆ ಬರೋದೇ ನಿನಗೆ ರಕ್ಷಣೆಗೆ ಕಾರಣವಾಗಿರ್ತದೆ. ಮುಂದೆ ಹೋದ್ರಿ. ಬೇಗನೆ ದಯಮಾಡಿ. ನೀವು ನಿರ್ದೋಷಿಗಳೆಂದು ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ಯಾವುದು? ಮೇಲಿಂದ ಹೋದ್ರಮ್ಮ. ಲೋಕದವರಿಗೆ ಆದರೆ ನಮಗೆ ಅಲ್ಲಿ ಆಗುವ ದುಃಖ ಇದರಿಂದ, ಪಾಪದಿಂದ ಆಗಿರ್ತಕ್ಕಂಥ ದುಃಖದಿಂದ ನಾವು ತಿರುಗಿಕೊಂಡಿದ್ದೇವೆ. ಆದರೆ ಲೋಕದವರಿಗೆ ಆಗುವ ದುಃಖ, ಅವರಿಗೆ ಬರುವ ದುಃಖದಿಂದ, ಅವರಿಗೆ ಭಯದಿಂದ ಮರಣವನ್ನುಂಟು ಮಾಡುತ್ತದೆ. ಅರ್ಥ ಆಯ್ತಾಗ? ನೀವು ದೇವರ ಚಿತ್ತಾನುಸಾರವಾದ ಪಟ್ಟ ದುಃಖವು ನನಗೆ ಎಂತ ಸಂತೋಷವನ್ನುಂಟು ಮಾಡಿದೆ ಅಂದ್ರೆ, ನೋಡಿರಿ, ನೀವು ನಿರಪರಾಧಿಗಳೆಂದು ಸ್ಥಾಪಿಸುವುದಕ್ಕೆ ಎಷ್ಟೋ ಪ್ರಯಾಸ ಪಟ್ಟಿರಿ, ಎಷ್ಟೋ ಮನವ್ಯತೆಯನ್ನು ಅನುಭವಿಸಿದಿರಿ. ಎಂತ ಭಯ, ಎಂತ ಹಂಬಲವನ್ನು ತೋರಿಸಿದಿರಿ. ಮಾನಹಾನಿಗಾಗಿ ಎಷ್ಟೋ ರೋಷಪಟ್ಟು ಶಿಕ್ಷೆ ಮಾಡಿದಿರಿ. ನೀವು ಆ ಕಾರ್ಯಕ್ಕೆ ಸೇರಿದವರಲ್ಲ ಎಂಬುದನ್ನು ಎಲ್ಲಾ ವಿಧದಲ್ಲಿ ತೋರಿಸಿದ್ರಿ. ನಾನು ನಿಮಗೆ ಬರೆದಾಗ ನ್ಯಾಯ ಮಾಡಿದವನಿಗೂ ದಂಡನೆಯೂ, ಅನ್ಯಾಯ ಅಕ್ರಮ ದ್ರೋಹ ಮಾಡಿದವನಿಗೆ ದಂಡನೆಯೂ, ಅನ್ಯಾಯ ಹೊಂದಿದವನಿಗೆ ನ್ಯಾಯವೂ ಆಗಬೇಕೆಂಬ ಕಾರಣದಿಂದ ಬರೆಯಲಿಲ್ಲ. ನಮಗೋಸ್ಕರ ನಿಮಗಿರುವ ಆಸಕ್ತಿಯು ದೇವರ ಮುಂದೆ ನಿಮಗೆ ವ್ಯಕ್ತವಾಗಬೇಕೆಂಬ ಉದ್ದೇಶದಿಂದಲೇ ನಾನು ಬರೆದಿದ್ದೇನೆ. ಹಲ್ಲೆಲೂಯ. ಎಷ್ಟು ಸುಂದರವಾದಂತ ಪಾಶ್ಚಾತ್ತಾಪ ಅಲ್ಲ. ಐ ಆಮ್ ಸಾರಿ ಅಂತ ಬಾಯಿಂದ ಹೇಳೋದಲ್ಲ. ಬಹಳ ಜನ ಬಾಯಿಂದ ಸಾರಿ ಅಂತೇಳಿ ನಾವು ಪವಿತ್ರ ಎಂಬುದಾಗಿ ತನ್ನಂತಾನು ಘೋಷಿಸಿಕೊಳ್ತಾ ಇದ್ದಾರೆ. ಆದರೆ ಇಲ್ಲೇನು ಹೇಳ್ತದೆ? ಮನಸ್ಸು ತಿರುಗಿಕೊಳ್ಳುವ ದುಃಖವೇ. ಇನ್ನು ಮುಂದೆ ಆ ಪಾಪದಿಂದ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಹೇಳ್ತಾರೆ, ಆದರೆ ಮಾಡುವ ಪಾಪವನ್ನು ಬಿಟ್ಟು ಬಿಡುವುದಿಲ್ಲ. ಈ ಪಶ್ಚಾತ್ತಾಪಕ್ಕೆ, ಈ ರಕ್ಷಣೆಯಲ್ಲಿ ಆಸ್ಪದವಿಲ್ಲ, ಅವಕಾಶವಿಲ್ಲ. ಮಾಡುವ ಪಾಪಗಳನ್ನು ಬಿಟ್ಟು ಆ ಪಾಪದಿಂದ ಬಂದಿರುವ ಅಯ್ಯೋ ನಾನು ಎಂಥ ದ್ರೋಹಿ, ನನ್ನ ತಂದೆ ತಾಯಿಗಳಿಗೆ ಮೋಸ ಮಾಡಿದನೆಂಬ ಆ ದುಃಖ, ಮಾನಸಾಂತರ ಬರುವುದೇ ರಕ್ಷಣೆಗೆ ಕಾರಣವಾಗಿರ್ತದೆ. ಈ ಅದ್ಭುತವಾದಂಥ ಸಂಗತಿ, ಈ ಘಟನೆ ಆ ಖ್ಯಾತ ಗಾಯಕಿ 2000 ಹಾಡುಗಳಕ್ಕಿಂತ ಹೆಚ್ಚಿನ ಹಾಡುಗಳ ಹಾಡಿರ್ತಕ್ಕಂಥ ಆ ಖ್ಯಾತ ಗಾಯಕಿಯಲ್ಲಿ ಬೈಬಲನ್ನು ಓದ್ತಿರುವಾಗ ಉಂಟಾಯಿತು. ಆಗ ಅವರ ತಾಯಿ ಇವಳು ಪದೇ ಪದೇ ಬೈಬಲ್ ಓದ್ತಾ ಇದ್ದಾಳೆ ಅಂತೇಳಿ ಬೈಬಲ್ ಓದ್ತಾ ಇದ್ದಾಳೆ. ನಮ್ಮ ಪೂಜೆ ಪುನಸ್ಕಾರಕ್ಕೆ, ನಮ್ಮ ದೇವಿ ದೇವತೆಗಳಿಗೆ ಇವಳು ಪೂಜೆ ಮಾಡ್ತಾ ಇಲ್ಲ, ಇಲ್ಲಿ ಮತ್ತಲ್ಲಿ ಪೂಜೆ ನಡೀತಿರುವಾಗ ಇವರು ಬರ್ತಾ ಇಲ್ಲ ಎಂಬುದಾಗಿ ಸಿಟ್ಟಿಂದ ಅವ್ರ ತಾಯಿ ಅವಳನ್ನು ಗದರಿಸ್ತಾಳೆ. ಏನು ಮಾಡ್ತಾ ಇದ್ದೀನಿ ನೀನು? ಓದ್ತಾ ಇದೆಯಾ ನೀನು? ಬೈಬಲ್ ಓದ್ತಾ ಇದೆಯಾ? ಯಾಕೆ ಬೈಬಲ್ ಓದ್ತಾ ಇದ್ದೀ ನೀನು? ನಾವು ಮಾಡೋ ಪೂಜೆ ಪುನಸ್ಕಾರಕ್ಕೆ ಬರ್ತಾ ಇಲ್ಲ ನೀನು.
ನಾವು ಮಾಡ್ತಕ್ಕಂಥ ಯಾವುದಕ್ಕೆ ಬರ್ತಾ ಇಲ್ಲ ನೀನು, ಯಾಕೆ ಬರ್ತಾ ಇಲ್ಲ ನೀನು ಅಂತ ಕೇಳಿ, ಇಲ್ಲ ಅಮ್ಮ ನನಗೇನು ಇಂಟ್ರೆಸ್ಟ್ ಇಲ್ಲ ಮಮ್ಮಿ ಅಂತ ಹೇಳಿದ್ಲು. ಯಾಕೆ ಇಂಟ್ರೆಸ್ಟ್ ಇಲ್ಲ? ನೀನು ಹಿಂಗೆ ಮಾಡಿದ್ರೆ ಬೈಬಲ್ ಇನ್ನೊಂದು ಸಾರಿ ಮನೇಲಿ ತಂದು ಓದಿದ್ರೆ ನಾನು ವಿಷ ಕುಡಿದು ಸಾಯ್ತೀನಿ ಅಂತೇಳಿ ಮಕ್ಕಳಿಗೆ ಏನು ಭಯ ಕೊಡ್ತಾ ಇದ್ದಾರೆ? ಆತ್ಮಹತ್ಯೆದ ಭಯ ಕೊಡ್ತಾ ಇದ್ದಾರೆ. ಅಲ್ಲಿಲ್ಲ. ನೆಕ್ಸ್ಟ್ ಮಕ್ಕಳೇನು ಭಯ ಕೊಡ್ತಾ ಇರ್ತೆ? ನೀನು ನಂಗೆ ಕಾಡ್ಸಿದ್ರೆ ನಾ ಬರೋದಿಲ್ಲ ನೋಡು ಮನೆಗೆ ಅಂತ ಹೇಳ್ತಾರೆ ಮಕ್ಕಳು. ಆವಾಗ ಇವ್ರು ಹೆದರಿ ಕುದಿರ್ತಾರೆ. ಇಲ್ಲೇ ಇವಳನ್ನ ಹಾಗೆ ಹೆದರಿಸಿದಕ್ಕಾಗಿ ಇವಳು ಬೈಬಲ್ ಓದೋದು ಮಾತ್ರ ಬಿಡಲಿಲ್ಲ. ನನ್ನ ಪ್ರಿಯ ಆತ್ಮೀಯರೇ, ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಇವಳು ಬೈಬಲ್ ಓದೋದು ಮಾತ್ರ ಎಷ್ಟು ಮಾತ್ರಕ್ಕೂ ಬಿಡಲಿಲ್ಲ. ಅವಳು ಏನಾಗಿದ್ರು ಅವಳು ಏನು ಮಾಡಿಲ್ಲ, ಬಿಡಲಿಲ್ಲ ಅವಳು. ಪ್ರೈಸ್ ಲಾರ್ಡ್ ಜೀಸಸ್. ಬಿಡದೆ ಅವಳು ಏನು ಮಾಡಿದ್ಲು ಅಂದರೆ, ಅವಳು ಕಂಟಿನ್ಯೂ ಆಗಿ ಬೈಬಲನ್ನು ಓದೋದನ್ನು ಹಾಗೆ ಬೈಬಲ್ ಓದ್ತಾ ಇದ್ಲು. ಕಾಲೇಜ್ಗೆ ಬೈಬಲ್ ತೊಗೊಂಡೋಗಿ ಕ್ರೈಸ್ತರ ಕೇಳ್ತೀರಿ, ಎಲ್ಲ ಆತ್ಮೀಯರೇ ನಿಮಗೆ ಬೈಬಲ್ ಓದಲಿಕ್ಕೆ ಇಷ್ಟು ಅವಕಾಶ ಇದೆ, ಆದರೆ ಈ ಖ್ಯಾತ ಗಾಯಕಿಗೆ ಬೈಬಲ್ ಓದಲಿಕ್ಕೆ ಅವಕಾಶ ಇಲ್ಲ. ಕಾಲೇಜ್ಗೆ ಬೈಬಲ್ ತೊಗೊಂಡೋಗಿ ಕಾಲೇಜಿನ ಆ ಹಾಸ್ಟೆಲ್ ಒಳಗಿರ್ತಕ್ಕಂಥ ವಾಶ್ರೂಮ್ ಒಳಗೆ ಅವಳು ಬೈಬಲನ್ನು ಬಚ್ಚಿಟ್ಟು, ಮೇಲಿರುವ ಬಾಕ್ಸ್ಗಳಲ್ಲಿ ಬಚ್ಚಿಟ್ಟು ಪ್ರತಿದಿನ ಬೆಳಿಗ್ಗೆ ಹೋಗಿ ಬೈಬಲನ್ನು ಓದಿ ಆ ವಾಶ್ರೂಮಲ್ಲಿ ಹೋಗಿ ಓದಿದ ನಂತರವೇ ಆಮೇಲೆ ಅವಳು ತನ್ನ ಕೆಲಸ, ತನ್ನ ಹಾಸ್ಟೆಲ್ ಕಾರ್ಯಗಳು ಮತ್ತು ತನ್ನ ಓದು ಬರಗಳನ್ನು ಮಾಡಿಕೊಳ್ತಿದ್ದೆ. ಪ್ರತಿದಿನ ಎಡಬಿಡದೆ ತಪ್ಪದೇ ಮಾಡ್ತಿದ್ಲಂತೆ ಅವಳು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ, ಮನಪೂರ್ವಕವಾಗಿ ಹೇಳುವ ಹಲ್ಲೆಲೂಯಾ. ಈ ರೀತಿಯಿಂದ ಅವಳು ಕರ್ತನ ಸುಖವನ್ನು ಅನುಭವಿಸಲು ಸ್ಟಾರ್ಟ್ ಮಾಡಿದ್ಳು. ಈಗ 1996ರಿಂದ ಅವಳ ಜೀವನದಲ್ಲಿ ಈ ಒಂದು ದೇವರ ಪ್ರತ್ಯಕ್ಷವಾದಂಥ ಸ್ವಸ್ಥತೆ, ಹಸ್ತದ ಸುಖವನ್ನು ನೋಡಿ ಅವಳು ಆನಂದ ಭರಿತಳಾಗಿ ದೇವರನ್ನು ಆರಾಧಿಸ್ತಾ ಇದ್ಲಂತೆ. ಆದರೆ 10 ವರ್ಷಗಳ ಕಾಲಕ್ಕೆ ಯಾವತ್ತಿಗೂ ಚರ್ಚ್ಗೆ ಹೋಗಿಲ್ಲ ಅವಳು. ಆದರೆ ಬೈಬಲ್ ಓದ್ತಾ ಆ ಬೈಬಲ್ನಲ್ಲಿರ್ತಕ್ಕಂಥ ಸತ್ಯವು ಅವಳಿಗೆ ಮನವರಿಕೆ ಮಾಡಿತು. ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಮರಣಾನಂತರ ಇರುವ ಕಾರ್ಯವನ್ನು ತೋರಿಸಿಕೊಟ್ಟಿದ್ದು. ಅದಕ್ಕೆ ಆವಾಗಿಂದ ಅವಳಿಗೆ ಮರಣದ ಭಯ ಹೋಯ್ತು. ಯಾಕೆ ಹೇಳಿ? ಯೇಸು ಕ್ರಿಸ್ತನನ್ನು ನಂಬಿದ್ದ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಈ ಲೋಕದಲ್ಲಿಯೂ ನಿತ್ಯ ಜೀವ ಪಡ್ಕೊಂಡು ಬದುಕ್ತಾರೆ. ತದನಂತರ ಮರಣಾನಂತರನವರು ಎಲ್ಲಿ ಹೋಗಿರ್ತಾರೆ? ಪರದೈಸಿಯಲ್ಲಿ, ಏದೇನ್ ತೋಟದಂಥ ಪರದೈಸಿಯಲ್ಲಿ ಹೋಗಿ ಸುಖವಾಗಿರ್ತಾರೆ. ಆವಾಗ ಅರ್ಥ ಆಯ್ತು ಅವಳಿಗೆ, ಮರಣದ ಭಯ ಅನ್ನೋದು ನನಗೆ ಯಾಕೆ ಬಂತೆಂಬುದಾಗಿ. ಎಲ್ಲರ ಮೊದಲು ಮರಣದ ಭಯ ಯಾಕೆ ಬರ್ತಿತ್ತು? ನಾನು ಸತ್ತ ಎಲ್ಲಿ ಹೋಗ್ತೀನಿ, ನಾನು ಸುಡುಗಾಡಿಗೆ ಹೋಗಿ ನಂಗೆ ಅಲ್ಲಿ ಮಲಗಿಸಿ ಬರ್ತಾರೆ. ಅಲ್ಲಿ ಮಲಗಿಸ್ತೀರಿ, ಎಲ್ಲ ಪಕ್ಕದಲ್ಲಿದ್ದ ಹೆಣಗಳ ಪರಿಸ್ಥಿತಿ ಏನು, ಅಲ್ಲಿ ಎಲುಬುಗಳೆಲ್ಲ ಇರ್ತದೆ, ಎಲ್ಲ ಅಲ್ಲಿ ತಗೊಂಡೋಗಿ ಮಲಗಿಸ್ತಾರೆ ಅಂತ ಹೆದರಿಕೆ ಆಗ್ತಿತ್ತು. ಈಗ ಗೊತ್ತಾಯ್ತು, ಮರಣಾನಂತರ ನನ್ನ ದೇಹ ಆತ್ಮದಿಂದ ಬೇರಾಗಿ ನನ್ನ ಆತ್ಮ ಪರದೇಶಿಯಲ್ಲಿ ಅಬ್ರಾಮ್, ಈಸಾಕ್, ಯಾಕೋಬ್ ಪವಿತ್ರರ ಮಧ್ಯದಲ್ಲಿ ವಿಶ್ರಮಿಸುತ್ತಾ ಇರ್ತದೆ ಎಂಬ ಧೈರ್ಯ, ಆತ್ಮವಿಶ್ವಾಸ ಒಳಗೆ ಬಂತು. ಆಮೇಲೆ ಅವಳಿಗೆ ಎಲ್ಲ ರೀತಿಯಾದಂಥ ಪ್ರಶ್ನೆಗಳಲ್ಲಿ ಒಂದು ಕೊನೆ ಪ್ರಶ್ನೆ ಹಾಕ್ತಾರೆ ಆ ಖ್ಯಾತ ಗಾಯಕಿಗೆ. ಯಾರಿಗೆ? ಸಿನಿಮಾ ಖ್ಯಾತ ಗಾಯಕಿಗೆ ಕೊನೆ ಪ್ರಶ್ನೆ ಹಾಕ್ತಾರೆ. ಏನು ಪ್ರಶ್ನೆ ಹೇಳ್ರಿ? ಕೊನೆ ಪ್ರಶ್ನೆ ಹಾಕ್ತಾರೆ. ನೀನು ಇದೆಲ್ಲ ಕ್ರೈಸ್ತವತ್ವ ಅಂತ ತಿಳಿದುಕೊಂಡಿದ್ದಿ. ಈಗಲೂ ಅವಳು TV ಸೀರಿಯಲ್ ಮಾಡ್ತಾಳೆ. ಈಗಲೂ ಅವಳು ಟಿವಿನಲ್ಲಿ ಒಂದು ರಿಯಾಲಿಟಿ ಶೋ ನಡೆಸ್ತಾ ಇದ್ದಾಳೆ. ಅವಳು ಯಾರು? ಈ ಒಂದು ಗಾಯಕಿ ಖ್ಯಾತವಾಗಿದ್ದಾಳೆ. ಅಂಥ ಒಂದು ಖ್ಯಾತ ಗಾಯಕಿ. ನಿನಗೆ ಈ ಯೇಸು ಕ್ರಿಸ್ತನನ್ನು ನಂಬಿದ್ರಿಂದ ಕೊನೆಯದು ಲಾಸ್ಟ್ ಆಗಿ ನೀನು ಜನರಿಗೆ ಏನು ಹೇಳಬೇಕೆಂಬುದಾಗಿ ಬಯಸುತ್ತಿ ಎಂಬುದಾಗಿ ಆ ಅನ್ಯ ಮತದಿಂದ ಬಂದಿರತಕ್ಕಂಥವಳು 10 ವರ್ಷ ನಂತರ ಯೇಸು ಕ್ರಿಸ್ತನ ನಂಬಿ ದೀಕ್ಷಾಸ್ಥಾನ ಪಡ್ಕೊಂಡಿರ್ತಕ್ಕಂಥ ಇವಳು ಈಗ ಸುಮಾರು 20 ವರ್ಷ ಆಯಿತು ಕರ್ತನಲ್ಲಿ ಬೆಳೀತಾ ಇದ್ದಾಳೆ. ಅವಳಿಗೊಂದು ಪ್ರಶ್ನೆ ಕೇಳಿದ್ರು, ನೀನು ಕ್ರೈಸ್ತವರಿಗೆ ಆಗಲಿ ಯಾರಿಗಾಗಲಿ ಎಲ್ಲರಿಗೂ ಹೇಳಬೇಕಾಗಿದ್ದ ಸಂದೇಶ ಏನು ಈ ಕ್ರೈಸ್ತವತ್ವದಲ್ಲಿ ಇದ್ದುಕೊಂಡು ಅಂತ ಕೇಳಿದ್ರೆ ಅವಳು ಉತ್ತಮವಾದಂಥ ಉತ್ತರ ಕೊಡ್ತಾಳೆ. ಆತ್ಮೀಯರೇ, ಇದನ್ನು ಕೇಳಿಕೊಂಡು ನಾವು ಕೂಡ ಸ್ವಲ್ಪ ಪರೀಕ್ಷಿಸಿಕೊಳ್ಳೋಣ. ಅವಳು ಹೇಳಿದ್ದೇನೆಂದರೆ, ಕ್ರೈಸ್ತವತ್ವ ಅಂದರೆ ಪ್ರೀತಿ. ಕ್ರೈಸ್ತವತ್ವ ಅಂದರೆ ಪ್ರೀತಿ, ವಿಶ್ವಾಸ, ನಿರೀಕ್ಷೆ. ಹಲ್ಲೆಲೂಯಾ. ಪ್ರೀತಿ, ನಂಬಿಗಸ್ತಿಕೆ ಮತ್ತು ನಿರೀಕ್ಷೆ. ಅದನ್ನು ನಾನು ಕೂಡ ಕೇಳ್ತಾರಾಗ ಆಶ್ಚರ್ಯ, ಹೌದಲ್ಲ? ಎಲ್ಲ ಕ್ರೈಸ್ತವರು ಯೇಸು ಕ್ರಿಸ್ತನ ನಂಬಿಕೊಂಡು ಚೆನ್ನಾಗಿ ಬಂದರ್ಗ ಅವರ ಪರಿಶುದ್ಧತೆಯಲ್ಲಿ ಹೆಮ್ಮೆ, ಅವರ ಪರಿಶುದ್ಧದ ಗರ್ವ ಅವ್ರಿಗೆ ಬಂದು ಅವರಿಗೆ ಪ್ರೀತಿ ಕಡಿಮೆ ಆಗಿಬಿಟ್ಟಿರ್ತದೆ. ಆದರೆ ಇವಳು ಹೇಳ್ತಾ ಇದ್ದಾಳೆ, ಕ್ರೈಸ್ತವತ್ವ ಪ್ರೀತಿ,
ಕ್ಷಮೆದಮೆ, ಕರುಣೆ, ದಯೆ, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಸ್ವಲಾಭವನ್ನು, ಸ್ವಾರ್ಥತ್ವವನ್ನು ಎಷ್ಟಿಗೂ ಯೋಚನೆ ಮಾಡಬಾರ್ದು. ಆ ಪ್ರೀತಿಯಿಂದ ಬದುಕೋರಿಗೆ ಆ ಕ್ರೈಸ್ತವತ್ವದಲ್ಲಿರ್ತಕ್ಕಂಥ ಸುಖದ, ಶಾಂತಿಯ, ಆ ನೆಮ್ಮದಿಯ, ಆ ಆನಂದವೇ ಬೇರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ದ್ವೇಷ, ಹೊಟ್ಟೆ ಕಿಚ್ಚು, ಸೇಡಿನಿಂದ ನಾವು ಸುಖವಾಗಿ ಇರಲಿಕ್ಕೆ ಆಗಲ್ಲ ಎಂಬ ಸತ್ಯ ಅಣ್ಯಳಾಗಿರ್ತಕ್ಕಂಥ ಇವಳು ನೇರವಾಗಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದಾಳೆ, ಕ್ರಿಸ್ತನ ಜೀವನ ಇಷ್ಟು ಒಳ್ಳೆಯ ಜೀವನ, ಪ್ರೀತಿಸಬೇಕು, ಎಲ್ಲರನ್ನು ಕ್ಷಮಿಸಬೇಕು, ಶತ್ರುಗಳನ್ನು ಕೂಡ ಕ್ಷಮಿಸಬೇಕು, ನಿನ್ನ ಕೆನ್ನೆಗೆ ಹೊಡೆದವರು ಇನ್ನೊಂದು ಕೆನ್ನೆ ತೋರಿಸಬೇಕು, ನಿನ್ನನ್ನು ಶಪಿಸಿ ನೀನು ನಾಶವಾಗು ಅಂತ ಹೇಳಿದ್ರೆ ಅವರನ್ನು ಆಶೀರ್ವದಿಸಬೇಕು ಎಂಬ ಮನವರಿಕೆ, ನಿನ್ನನ್ನು ಹಿಂಸಿಸಿ ನಿನ್ನನ್ನು ದ್ವೇಷಿಸುವವರಿಗಾಗಿ ನೀನು ಅವರಿಗೆ ಒಳ್ಳೆಯದನ್ನು ಮಾಡಬೇಕು, ನಿನ್ನ ಮೇಲೆ ಸುಳ್ಳಾರೋಪ ಹೊರಿಸಿ ನಿನ್ನನ್ನು ಘನಘೋರ ಹಿಂಸೆಗೆ ಒಳಗಾಗಿದ್ದರೂ ಕೂಡ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಈ ಪ್ರೀತಿ ನಾನು ಕ್ರಿಸ್ತ ಯೇಸುವಿನ ನೀತಿಯಲ್ಲಿ, ಆತನ ರಾಜ್ಯದ ನೀತಿಯಲ್ಲಿ ನಾನು ಕಲಿತುಕೊಂಡಿದ್ದೇನೆ ಎಂಬುದಾಗಿ ಅವಳು ಹೇಳಿದ್ಳು. ಎಲ್ಲ ಆತ್ಮೀಯ ನನ್ನ ಸಹೋದರಿ ಸಹೋದರೇ, ನಾವು ಹೀಗಿದ್ದೇವಾ? ನಾವು ಮೊದಲನೇದಾಗಿ ಅವಳ ಸಾಕ್ಷಿಯಲ್ಲಿ ಕಂಡುಬಂದಿದ್ದು ಪ್ರೀತಿ, ಕ್ಷಮೆದಮೆ, ಶತ್ರುಗಳನ್ನು ಕೂಡ ಪ್ರೀತಿಸಬೇಕು, ಕರುಣಿಸಬೇಕು ಎಂಬುದಾಗಿ ಹೇಳ್ತಾರವಾಗ ಹೌದು, ಕೊನೆಗೆ ಕ್ರೈಸ್ತರು ಇಳಿಯೋದು ಪ್ರೀತಿ ಒಂದು. ಎರಡನೇದು ನಂಬಿಗಸ್ತಿಕೆ, ಇದನ್ನು ವಿಶ್ವಾಸ ಎಂಬುದಾಗಿ ತರ್ಜುಮದಲ್ಲಿ ಹೇಳಲಾಗಿದೆ. ಆದರೆ ಮೂಲ ತರ್ಜುಮದಲ್ಲಿ ಈ ವಿಶ್ವಾಸ ಎಂಬ ಪದದ ನಿಜವಾದ ಅರ್ಥ ಏನೆಂದು ನಾನು ಹುಡುಕ್ತಾ ಇದ್ದೇನೆ. ಯಾಕಂದರೆ ಅದೇ ಒಂದು ವಚನದಲ್ಲಿ ವಿಶ್ವಾಸದ ಬಗ್ಗೆ ಬರೆಯಲ್ಪಟ್ಟಿದೆ. ಮೊದಲನೇ ಕೊರಿಂಥಿ 13ನೇ ಅಧ್ಯಾಯ 2ನೇ ವಚನದಿಂದ ಓದಿಕೊಂಡು ಬರೋಣ. ನನಗೆ ಪ್ರವಾದನೆಯ ವರವಿದ್ದರೂ ಎಲ್ಲ ರಹಸ್ಯಗಳು ಮತ್ತು ಸಕಲ ಜ್ಞಾನವು ತಿಳುವಳಿಕೆಗೊಂಡವನಾಗಿದ್ದರೂ ಮತ್ತು ಇವುಗಳೆಲ್ಲ ಇದ್ದವನಾಗಿದ್ದರೂ ಕೂಡ ನನ್ನಲ್ಲಿ ಬೆಟ್ಟಗಳನ್ನು ಕದಲಿಸುವ, ಬೆಟ್ಟಗಳನ್ನು ತೆಗೆದು ಹಾಕುವ, ಅರ್ಥ ಆಗ್ತದೆ, ಬೆಟ್ಟಗಳನ್ನು ತೆಗೆದು ಹಾಕುವ ನಂಬಿಕೆ, ಅರ್ಥ ಆಗ್ತದೆ, ಈ ನಂಬಿಕೆ ಬೇರೆ, ಬೆಟ್ಟಗಳನ್ನು ತೆಗೆದು ಹಾಕುವ ನಂಬಿಕೆ ಇದ್ದರೂ ನನ್ನಲ್ಲಿ ಪ್ರೀತಿ ಇಲ್ಲದಿದ್ರೆ ನಾನು ಏನು ಇಲ್ಲದ ವ್ಯರ್ಥವಾದ ಗಣಗಣಿಸುವ ಗಂಟೆ ಅಂತ ಹೇಳ್ತಾ ಇದ್ದಾನೆ ಅಪೊಸ್ತಲನಾದ ಪೌಲ್ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಬೆಟ್ಟವನ್ನು ಕದಲಿಸುವ ನಂಬಿಕೆ. ಜಾಗೃತಿಯಿಂದ ಕೇಳ್ತೀರಿ ಇವತ್ತು. ಈ ಒಂದು ವಚನದಿಂದ, ಈ ಒಂದು ಟೆಕ್ಸ್ಟಿಂದ ನಾವು ನೂತನವಾದಂಥ ಸಂಗತಿ ರಹಸ್ಯವನ್ನು ತಿಳಿಯಲಿಕ್ಕಿದೆ. ಓದ್ತೀರಮ್ಮ ಮುಂದೆ. ನನಗಿರುವುದೆಲ್ಲವನ್ನು ನಾನು ಅನ್ನದಾನ ಮಾಡಿ ನನ್ನ ದೇಹವನ್ನು ಸುಡುವುದಕ್ಕೆ ಬಿಟ್ಟುಕೊಟ್ಟರು, ನನ್ನಲ್ಲಿ ಆ ದೈವ ಪ್ರೀತಿ ಇಲ್ಲದಿದ್ರೆ ನನಗೇನು ಉಪಯೋಗ ಆಗುವುದಿಲ್ಲ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ನೋಡ್ರಿ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಪ್ರೀತಿ ಕಾಮಾಭಿಲಾಷದ ಬಗ್ಗೆ ಮಾತಾಡ್ತಾ ಇಲ್ಲ, ದ್ವೇಷದ ವಿರೋಧ ಪದವಾಗಿರ್ತಕ್ಕಂಥ ಪ್ರೀತಿ ಬಗ್ಗೆ ಮಾತಾಡ್ತಾನೆ. ಪ್ರೀತಿ ದಯೆ ತೋರಿಸುವುದು. ಪ್ರೀತಿ ಎಷ್ಟು ಮಾತ್ರಕ್ಕೂ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ತನ್ನನ್ನು ತಾನು ಬಹಳ ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಪ್ರೀತಿ, ಪ್ರೈಸ್ ಲಾರ್ಡ್ ಜೀಸಸ್, ಸ್ವಪ್ರಯೋಜನವನ್ನು, ಅರ್ಥ ಆಯ್ತಾ? ಸ್ವಪ್ರಯೋಜನ ಅಂದ್ರೆ ಸ್ವಾರ್ಥತ್ವ ಎಷ್ಟು ಮಾತ್ರಕ್ಕೂ ಯೋಚಿಸುವುದಿಲ್ಲ, ಸ್ವಪ್ರಯೋಜನವನ್ನು ಯೋಚಿಸುವುದಿಲ್ಲ. ಪ್ರೀತಿ ಇದ್ದವರು ಸಿಟ್ಟುಗೊಳ್ಳುವುದಿಲ್ಲ. ಯಾರಾದ್ರೆ ಕೇಡು ಮಾಡಿದರೆ ಅವರ ವಿರೋಧವಾಗಿ ಏನಿಟ್ಟುಕೊಳ್ಳೋದಿಲ್ಲ, ಕೇಡು ಮಾಡುವ ಸೇಡು ಇಟ್ಟುಕೊಳ್ಳೋದಿಲ್ಲ. ಯಾರು? ಪ್ರೀತಿ ಉಳ್ಳವರು. ಅನ್ಯಾಯ ಆಗ್ತಾ ಇರುವಾಗ ಅದರಲ್ಲಿ ನೋಡಿ ಸಂತೋಷ ಪಡೋದಿಲ್ಲ. ನೋಡು, ಅವರಿಗೆ ಅನ್ಯಾಯವಾಗಿ ನಡೀತಿರ್ತಕ್ಕಂಥ ಘಟನೆಗಳು ನೋಡಿ ಅದರಲ್ಲಿ ಎಷ್ಟು ಮಾತ್ರಕ್ಕೂ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವುದರಲ್ಲಿ ಸಂತೋಷ ಪಡುತ್ತದೆ. ಎಲ್ಲವನ್ನು ಮರೆ ಮಾಡುತ್ತದೆ, ಎಲ್ಲವನ್ನು ಕರ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಕರ್ತನ ವಾಕ್ಯದ ಎಲ್ಲವನ್ನು ನಂಬುತ್ತದೆ,
ಎಲ್ಲ ಪ್ರೀತಿ ಅಂದ್ರೆ ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸುತ್ತದೆ, ಎಲ್ಲ ಪ್ರೀತಿ ಅರ್ಥ ಆಯ್ತಾ? ತಂದೆ ತಾಯಿಗಳ ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಮುಂದೆ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದು, ಪ್ರೀತಿ ಎಂದಿಗೂ ವಿಫಲವಾಗುವುದಿಲ್ಲ. ಲಿಸನ್ ಕೇರ್ಫುಲಿ, ತರ್ಜುಮಾ ಪ್ರಕಾರವಾಗಿ, ಲವ್ ನೆವರ್ ಫೇಲ್ಸ್. ಪ್ರೀತಿ ಎಂದಿಗೂ ವೈಫಲ್ಯವಾಗುವುದಿಲ್ಲ. ಎಷ್ಟು ಸಂಕಟಗಳು ಬಂದರೂ ಕೂಡ ನಾವು ಪ್ರೀತಿ, ಕ್ಷಮೆ, ದಮೆ ಬಿಟ್ಟು ಬಿಡದೆ ನಾವು ಹಾಗೆ ಸಹನದಿಂದ ಪ್ರೀತಿಸುತ್ತಾ ಹೋಗೋದಾದರೆ ಅವನು ಯಾವತ್ತೂ ವಿಫಲವಾಗುವುದಿಲ್ಲ. ನಿಶ್ಚಯವಾಗಿ ಅವನು ಸಫಲ, ಖಚಿತ ಎಂಬ ಸತ್ಯವು ಈ ವಚನದಲ್ಲಿ ನಾವು ನೋಡ್ತಾ ಇದೆ. ಮುಂದೆ ಪ್ರವಾದನೆಗಳಾದರೂ ಪ್ರವಚನ ಮಾಡುವರು ಪ್ರವಾದನೆಗಳಾದರೂ ಇಲ್ಲದಂತಾಗುವುದು, ಇಲ್ಲದಂತೆ ಆಗುವುದು. ವಾಣಿಗಳು ನಿಂತು ಹೋಗುವವು, ಆ ವಾಣಿಗಳು ನಿಂತು ಅನ್ಯ ಭಾಷೆಗಳು ಬೇಕಾದ್ರೆ ನಿಂತು ಹೋಗಬಹುದು. ಬುದ್ಧಿಯು ಇಲ್ಲದಂತಾಗುವುದು, ಏನು ವಿದ್ಯೆ ತಿಳುವಳಿಕೆ, ನಾಲೆಜು ಇಲ್ಲದಂತೆ ಆಗಬಹುದು. ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. ಆದರೆ ಸಂಪೂರ್ಣವಾದದ್ದು ಬಂದಾಗ, ಸಂಪೂರ್ಣವಾದದ್ದು ನಮ್ಮಲ್ಲಿ ಬಂದಾಗ ಅಪೂರ್ಣವಾದದ್ದು ಇಲ್ಲದಂತೆ ಆಗುವುದು. ನಾನು ಮೊದಲು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನು ಆಡಿದೆ. ಬಾಲಕನ ಸುಖ ದುಃಖಗಳನ್ನು ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು, ಅನುಭವಿಸಿದನು. ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡಿದ್ದನು. ಪ್ರಾಯಸ್ಥನಾದ ಮೇಲೆ ನಾನು ಯವನಸ್ಥನಾದನ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಾಲ್ಯದವುಗಳನ್ನು ಬಿಟ್ಟು ಈಗ ಕಂಚಿನ ದರ್ಪಣದಲ್ಲಿ ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ಏನು ಕಾಣಿಸುವಂತೆ ದೇವರ ಮುಖವು ನನಗೆ ಮೊಬ್ಬಾಗಿ ಕಾಣಿಸುತ್ತದೆ. ಏನು ಕಾಣ್ತಾ ಇದೆ? ಈ ದೇವರ ವಾಕ್ಯದಲ್ಲಿ ನನ್ನ ಮುಖವು ದೇವರ ಮುಖದಂತೆ ಇರುವುದು ನನಗೆ ಮೊಬ್ಬಾಗಿ, ಮಂಜಾಗಿ. ನಮ್ಮ ಮುಖ ಹೇಗಿದೆ? ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಗೆ ಸರಿಯಾಗಿ. ಯಾವಾಗ ನಾವು ಪ್ರೀತಿಯಲ್ಲಿ ಇರ್ತೇವೆ ದೇವರ ಹೋಲಿಕೆಗೆ ಸರಿಯಾಗಿರ್ತೇವೆ. ಮುಂದೆ ಆಗ ಮುಖಾಮುಖಿಯಾಗಿ ಆತನನ್ನು ನೋಡಿ, ಆಗ ಮುಖಾಮುಖಿಯಾಗಿ ಆ ಯೇಸು ಕ್ರಿಸ್ತನನ್ನು ಎರಡನೇ ಆಗಮನದಲ್ಲಿ ನೋಡುವೆವು. ಈಗ ಸ್ವಲ್ಪ ಮಾತ್ರ ಈಗ ಸ್ವಲ್ಪ ಮಾತ್ರ ನಮಗೆ ತಿಳಿದಿದೆ. ನಮಗೆ ಯೇಸು ಕ್ರಿಸ್ತನ ಆ ಒಂದು ಸ್ವರೂಪ ತಿಳಿದಿದೆ. ಆಗ ದೇವರು ನಮ್ಮನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ, ದೇವರು ನಮ್ಮನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣನಾಗಿ ತಿಳಿದುಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಲಕ್ಷ ಕೇಳ್ತೀರಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಈ ಮೂರೇ ಕಡೆಗೆ ನಿಲ್ಲುತ್ತವೆ. ಫೈನಲಿ ಇವುಗಳಲ್ಲಿ ಇವುಗಳಲ್ಲಿ ಶ್ರೇಷ್ಠವಾದದ್ದು, ಗ್ರೇಟ್ ಆಗಿದ್ದು ಪ್ರೀತಿ ಎಂಬುದಾಗಿ ಅಪೊಸ್ತಲನಾದ ಪೌಲು ಕೊರಿಂಥಿಯರ ಸಭೆಗೆ ನಮಗೆ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವಳು ಹೇಳ್ತಾ ಇದ್ದಾಳೆ, ಈ ಖ್ಯಾತ ನಟಿ, ನನ್ನ ಜೀವನದಲ್ಲಿ ನಾನು ಬೈಬಲನ್ನು ಓದಿ ತಿಳಿದು ಕಲಿತುಕೊಂಡಿದ್ದೇನೆಂದರೆ ಪ್ರೀತಿಸುವುದನ್ನು, ಶತ್ರುಗಳನ್ನು ಕ್ಷಮಿಸುವುದನ್ನು, ವಿರೋಧಿಗಳನ್ನು ಕ್ಷಮಿಸಿ ಅವ್ರಿಗೂ ಪ್ರೀತಿ ತೋರಿಸೋದ್ರಲ್ಲಿ ಎಷ್ಟೋ ಸುಖ ನಾನು ಕಂಡುಕೊಂಡಿದೆ ಅಂತ ಹೇಳ್ತಾಳೆ. ಅದರಲ್ಲಿ ಇವತ್ತು ವಿಶೇಷವಾದ ಸಂಗತಿ ಗಮನಿಸಬೇಕು. ಇಷ್ಟು ದಿವಸ ನಾವು ಓದಿದ್ದೇವೆ ಇದರಲ್ಲಿ ಈ ಮೂರು ಕಾರ್ಯಗಳು. ಕೊನೆಗೇನಿದೆ? ಮೂರು ಓದಿ ಆ ಮಾತನ್ನು. ಪ್ರೀತಿ ನೋಡ್ರಿ, ಮೊದಲು ನಿಮ್ಮಲ್ಲಿ ಏನಿದೆ? ಪ್ರೀತಿ ಅಂತಿದ್ದೀರಿ, ಅಲ್ಲಿ ಏನಿದೆ ಅದು ನೋಡಿದ್ರಿ. ಹೀಗೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವು ಮೂರೇ ನಿಲ್ಲುತ್ತವೆ. ಆದರೆ ಇವುಗಳಲ್ಲಿ ಶ್ರೇಷ್ಠವಾದುದು ಪ್ರೀತಿಯೇ ಎಂಬುದಾಗಿ ಹೇಳಲಾಗಿದೆ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ ಮೂರು ವಿಷಯದಲ್ಲಿ. ಮೊದಲನೇದಾಗಿ ಏನಿದೆ ಅಲ್ಲೇ? ಯಾರಿಗಾರು ಅರ್ಥ ಆಯ್ತು ನಂಬಿಕೆ ಅಂದ್ರೆ ಏನಂತೇಳಿ? ಹಲೋ, ನಂಬಿಕೆ ಅಂದ್ರೆ ಅರ್ಥ ಆಯ್ತಾ ಯಾರಿಗಾದ್ರೆ? ಏನು ತಿಳ್ಕೊಂಡು? ಹಲೋ, ಅಲ್ಲೇ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದ್ದೇವೆ. ನನ್ನ ಎಲ್ಲ ಆತ್ಮೀಯರೇ ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಈ ಕಡೆ ವಚನದಲ್ಲಿ ನಂಬಿಕೆ ಅಂತ ಹೇಳಿದೆ. ಇದನ್ನು ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಬೇಕಾದ್ರೆ ನಂಬಿಗಸ್ತಿಕೆ ಏನು? ನಂಬಿಗಸ್ತಿಕೆ, ಪ್ರಾಮಾಣಿಕತ್ವ ಏನು? ನಂಬಿಗಸ್ತಿಕೆ, ಪ್ರಾಮಾಣಿಕತ್ವ ಇದು ಕಡೆಗೆ ನಿಲ್ಲುತ್ತೆ. ಎರಡನೇದಾಗಿ ನಿರೀಕ್ಷೆ, ಹೋಪ್. ನಿರೀಕ್ಷೆ ಅಂದ್ರೇನು? ಹೋಪ್, ಎದುರು ನೋಡೋದು, ಬರತಕ್ಕಂಥ ಪ್ರತಿಫಲ, ಪದವಿ ನನಗೆ ಖಂಡಿತವಾಗಿ ಸಿಗತ್ತೆ. ನಾನು ಎದರಲ್ಲಿ ತಪ್ಪಬಾರದು? ನಂಬಿಗಸ್ತಿಕೆಯಲ್ಲಿ ನಾನು ತಪ್ಪಬಾರದು. ಬರತಕ್ಕಂಥ ಪದವಿ, ಉನ್ನತ ಏರಿಕೆ, ಅಭಿವೃದ್ಧಿ ಖಂಡಿತವಾಗಿ ಬರುತ್ತೆ ಎಂಬ ನಿರೀಕ್ಷೆ. ಕೊನೆಗೆ ಪ್ರೀತಿ. ಏನೋ? ಪ್ರೀತಿ. ಈ ಮೂರು ಕಡೆಗೆ ನಿಲ್ಲುತ್ತವೆ ಎಂಬುದಾಗಿ ಹೇಳ್ತಾರೆ.
ಇಲ್ಲಿ ಈ ಕಡೆಗೆ ಬರೆದಿರತಕ್ಕಂಥ ನಂಬಿಕೆಯ ಅರ್ಥ ಏನು, ಈ ಗ್ರಂಥದ ಇದೇ ಟೆಕ್ಸ್ಟಲ್ಲಿ ಮೊದಲು ಬರೆದಿರತಕ್ಕಂಥ ನಂಬಿಕೆಯ ಅರ್ಥ ಏನು? ಇದು ಎರಡಕ್ಕೆ ಒಂದು ಅರ್ಥ ಇಲ್ಲ, ಎರಡು ಅರ್ಥಗಳಿದೆ. ಮೊದಲು ಬರೆದಿರತಕ್ಕಂಥ ಈ ವಚನದ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನನಗೆ ಎಲ್ಲ ರೀತಿಯಾದ ಜ್ಞಾನ ತಿಳುವಳಿಕೆ ಇದ್ದರೂ ಬೆಟ್ಟಗಳನ್ನು ಕದಲಿಸುವ ನಂಬಿಕೆ ಇದ್ದರೂ, ಅರ್ಥ ಆಗಿದೆ? ಈ ನಂಬಿಕೆ ವಿಷಯದಲ್ಲಿ ಕೆಳಬರೆದಿರುವ ನಂಬಿಕೆ ವಿಷಯಕ್ಕೆ ಬಹಳ ಅಂತರವಿದೆ. ಯಾಕಂದರೆ ಇದು ಎರಡು ಅರ್ಥಗಳುಳ್ಳ ನಂಬಿಕೆ ಅಲ್ಲ. ಇಂಗ್ಲೀಷಲ್ಲಿ ನಾವಿದನ್ನು ನೋಡ್ತೇವೆ ಭಾಳ ಚೆನ್ನಾಗಿ. ಏನು ತಿಳ್ಕೊಂಡು ಅಲ್ಲೇ ಮೇಲೆ ದ ಫೇತ್ ಮೂವಿಂಗ್ ದ ಮೌಂಟನ್ ಅಂದರೆ ಬೆಟ್ಟಗಳನ್ನು ಕದಲಿಸು, ಅಂದರೆ ಅದ್ಭುತಗಳು, ಸೂಚಕಗಳು, ಮಹತ್ವಕಾರಗಳು, ನಮಗೆ ಒಳ್ಳೇದಾಗಬೇಕು, ನಮಗೆ ಮೇಲಾಗಬೇಕು, ನಮ್ಮ ಸಭೆಯಲ್ಲಿ ಮೇಲಾಗಬೇಕು, ನಮ್ಮ ಕುಟುಂಬದ ಮೇಲೆ ಆಗಬೇಕು, ಇದಕ್ಕೆಲ್ಲ ನಂಬಿಕೆಯಿಂದ ನಾವು ಎಲ್ಲ ಹೊಂದಿಕೊಳ್ತಾ ಇದ್ದೇವೆ. ಓಕೆ, ಈ ನಂಬಿಕೆ ಇರಬೇಕು, ಇರಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ ನಂಬಿಗಸ್ತಿಕೆ ಹೋಗಬಾರ್ದು. ಅನೇಕ ಜನರು ನಂಬಿಗಸ್ತಿಕೆಯನ್ನು ಕಳ್ಕೊಂಡು ದ್ರೋಹಿಗಳಾಗಿ, ನಂಬಿಕೆ ದ್ರೋಹಿಗಳಾಗಿ ತಮ್ಮ ಬದುಕನ್ನು ನರಕವಾಗಿ ಮಾಡಿಕೊಂಡಿದ್ದು ಈಗಲೂ ಕಣ್ಣಿಂದ ನೋಡ್ತಾ ಇದ್ದೇವೆ. ಅದಕ್ಕೆ ಈ ಕೊರಂತಿ ಪುಸ್ತಕದಲ್ಲಿ ಇರತಕ್ಕಂಥ ಒಂದು ಅದ್ಭುತವಾದ ಘಟನೆ 13ನೇ ಅಧ್ಯಾಯ 1ನೇ ವಚನದ 2ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಹೇಳಲಾಗಿದೆ ನೋಡ್ರಿ, I have all faith so that I could move the mountain, but have not love, I am nothing. ನನಗೆ ಬೆಟ್ಟಗಳನ್ನು ಕದಲಿಸುವ ನಂಬಿಕೆ ನನ್ನಲ್ಲಿದ್ದರೂ, ವಿಶ್ವಾಸ ನನ್ನಲ್ಲಿದ್ದರೂ, ಪ್ರೀತಿ ಇಲ್ಲದಿದ್ದರೆ ನಾನು ಏನೂ ಇಲ್ಲದವನಲ್ಲ. ಈಗ ಕಡೆಗೆ ನಿಲ್ಲೋದು ಏನು ಎಂಬುದಾಗಿ ಹೇಳಿರುವಾಗ ನಾವೇನು ತಿಳ್ಕೊಂಡಿದ್ದೇವೆ? ನಂಬಿಕೆ ಅಂತ ಮೊದಲು ಕೊಡಲಾಗಿದೆ ನೋಡ್ರಿ. ನಂಬಿಕೆ, ಆಮೇಲೆ ನಿರೀಕ್ಷೆ, ಕೊನೆಗೆ ಪ್ರೀತಿ ಅಂತ ಕೊಡಲಾಗಿದೆ. ಮೊದಲು ಲಾಸ್ಟ್. ಹಾಗೆ ಕಡೆಗೆ ನಿಲ್ಲುವುದು ಈ ಮೂರುಗಳೇ. ನಂಬಿಕೆ ಅಂದರೆ ನಂಬಿಗಸ್ತಿಕೆ, ಅಂದರೆ ಪ್ರಾಮಾಣಿಕತ್ವದಲ್ಲಿ ನಾವು ಬದುಕಬೇಕು. ನಮ್ಮ ತಂದೆ ತಾಯಿಗಳಿಗೂ ನಾವು ನಂಬಿಕಸ್ಥರಾಗಿರಬೇಕು. ಈ ನಂಬಿಕೆ ಬಗ್ಗೆ ಮಾತಾಡ್ತಾನೆ, ಬೆಟ್ಟಗಳನ್ನು ಕದಲಿಸುವ ನಂಬಿಕೆ ಬಗ್ಗೆ ಅಲ್ಲ. ಅರ್ಥ ಆಯ್ತಾ? ಕ್ರೈಸ್ತರಾಗಿರ್ತಕ್ಕ ನಾವು ಅಪಾರ್ಥದಲ್ಲಿದ್ದೇವೆ. ನಾವು ಬಹಳಷ್ಟು ನಮಗೆ ನಂಬಿಕೆ ಇದೆ, ಬೆಟ್ಟಗಳು ಕದಲಿಸ್ತಾ ಇದ್ದೇವೆ. ಆದರೆ ನಂಬಿಕೆ ದ್ರೋಹ ಮಾಡ್ತಿದ್ದು, ನಂಬಿಕೆ ದ್ರೋಹ, ತಂದೆ ತಾಯಿಗಳಿಗೆ ನಂಬಿಕೆ ದ್ರೋಹ, ನಾವು ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಬಾಸ್ಗೆ ನಂಬಿಕೆ ದ್ರೋಹ, ನಮ್ಮ ಸೌಕಾರಗಳಿಗೆ ನಂಬಿಕೆ ದ್ರೋಹ, ಧನಿಗಳಿಗೆ ನಂಬಿಕೆ ದ್ರೋಹ, ನಮ್ಮ ಆತ್ಮೀಯ ನಾಯಕನಿಗೆ ಕೂಡ ನಂಬಿಕೆ ದ್ರೋಹ ಮಾಡ್ತಾ ಇರೋರಿಗೆ ಇದೊಂದು ದೊಡ್ಡ ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸತ್ಯವಾಗಿದೆ. ಕೊನೆಗೆ ನಂಬಿಗಸ್ತಿಕೆ, ತದನಂತರ ನಿರೀಕ್ಷೆ. ಬರಬೇಕಾಗಿರುವ ಪದವಿ ಖಂಡಿತವಾಗಿ ನನ್ನ ಬಹುಮಾನ ನನಗೆ ಸಿಗ್ತದೆ ಎಂಬ ಎದುರು ನೋಡುವಿಕೆ, ನಿರೀಕ್ಷೆ, ಆಮೇಲೆ ಪ್ರೀತಿ ಎಂಬುದೇ ನಿಲ್ಲುತ್ತದೆ. ಈ ಮೂರು ಕಡೆಗೆ ನಿಲ್ಲುತ್ತದೆ. ಇದರಲ್ಲಿ ಈ ಮೂರು ನಿಲ್ಲುತ್ತದೆ. ಇದರೊಳಗೆ ಶ್ರೇಷ್ಠವಾದುದು ಯಾವುದಂದ್ರೆ ಪ್ರೀತಿ. ನಿಷ್ಕಪಟವುಳ್ಳ ಸಹೋದರರಂತೆ ಮಾಡುವ ಪ್ರೀತಿ ಕಡೆಗೆ ನಿಲ್ಲುತ್ತೆ. ಈ ಚಿತ್ರನಟಿ ಅವಳು ಹೇಳ್ತಾ ಇದ್ದಾಳೆ, ಅವಳು ಸೇವಕಿನೂ ಅಲ್ಲ. ಹಲ್ಲೆಲೂಯಾ. ಸೇವಕರಾದ ನಾವು, ದೇವರ ವಾಕ್ಯವನ್ನು ಸಾರ್ತಿರ್ತಕ್ಕಂಥ ನಾವು, ನಮ್ಮಲ್ಲಿ ಈ ನಂಬಿಗಸ್ತಿಕೆ ಇದೆಯಾ? ನಾವು ಯಾರೋ ನಂಬಿಗಸ್ತಿಕೆಯಿಂದ ನಮ್ಮನ್ನು ನಂಬಿ ಒಂದು ಚರ್ಚ್ ಕೊಟ್ಟಿರ್ತಾರೆ, ಆ ಚರ್ಚನ್ನು ನಾವು ನಂಬಿಕಸ್ಥರಾಗಿ ನಡೆಸ್ತಾ ಇದ್ದೇವಾ? ಹಲ್ಲೆಲೂಯಾ. ಯಾರೋ ನಮ್ಮನ್ನು ನಂಬಿ ಒಂದು ಉದ್ಯೋಗ ಕೆಲಸ ಕೊಟ್ಟಿರ್ತಾರೆ, ಆ ಕೆಲಸ ನಾವು ನಂಬಿಕಸ್ಥರಾಗಿ ಮಾಡ್ತಾ ಇದ್ದೇವಾ? ಅದರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಕಡೆಗಿರೋದು ನಂಬಿಗಸ್ತಿಕೆ, ಎರಡನೇದು ನಿರೀಕ್ಷೆ, ಕೊನೆಯದು ಪ್ರೀತಿ. ಇವೆಲ್ಲದರಲ್ಲಿ ಶ್ರೇಷ್ಠವಾದದ್ದು ಪ್ರೀತಿ ಎಂಬುದಾಗಿ ಹಿಡ್ಕೊಂಡಿದ್ದಾರೆ. ಆದರೆ ನಂಬಿಗಸ್ತಿಕೆ, ಬಹಳ ಜನರು ನಂಬಿಗಸ್ತಿಕೆ ಇಲ್ಲದೆ, ಪ್ರಾಮಾಣಿಕತ್ವ ಇಲ್ಲದೆ, ಯಥಾರ್ಥತ್ವ ಇಲ್ಲದೆ ತಮ್ಮ ಜೀವನವನ್ನು ಬದುಕುತ್ತಿದ್ದು ನರಕ ಮಾಡಿಕೊಳ್ತಾ ಇದ್ದಾರೆ. ಸಾಯ್ತಾ ಇರುವಾಗಲೂ ನರಕ ಯಾತನೆ, ಸತ್ತು ಹೋಗಿದ ನಂತರನೂ ನರಕಕ್ಕೆ ಪಾತ್ರರಾಗ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರೇ, ಒಂದು ಖ್ಯಾತ ಸಿನಿ ಗಾಯಕಿ, ಅವಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ, ನಾನು ಈ ಬೈಬಲ್ ಅನ್ನೋದು ಕಲ್ತುಕೊಂಡಿದ್ದೇನೆಂದರೆ ಪ್ರೀತಿಸುವುದನ್ನು, ಶತ್ರುಗಳನ್ನು ದ್ವೇಷಿಸುವುದಲ್ಲ, ಪ್ರೀತಿಸುವುದನ್ನು, ಕ್ಷಮಿಸುವುದನ್ನು, ಮತ್ತು ನಾನು ಕಲ್ತಿದ್ದೇನೆಂದರೆ ನಂಬಿಕಸ್ಥನಾಗಿರುವುದನ್ನು. ಪ್ರೈಸ್ ದ ಲಾರ್ಡ್ ಜೀಸಸ್. ಅವಳ ಜೀವನದಲ್ಲಿ ಯಾವಾಗ ಯೇಸು ಕ್ರಿಸ್ತನ ತನ್ನ ಸ್ವಂತ ರಕ್ಷಕನಾಗಿ ನಂಬಿ ಬೆಳೆದು ಬಂದಳೋ ಅಂದಿನಿಂದ ಅವಳು ಮಾಡ್ತಿರ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿ
ಅವಳಿಗೆ ಯಶಸ್ವಿ ಮೇಲೆ ಯಶಸ್ವಿ. ಎಲ್ಲ ಜನರು ಅವಳನ್ನು ಸನ್ಮಾನಿಸ್ತಾ ಇದ್ದಾರೆ. ಯಾಕಂದರೆ ಅವಳು ದೇವರ ಭಯಭಕ್ತಿಯಲ್ಲಿದ್ದ ಒಂದು ನಂಬಿಕಸ್ಥಳಾದ ಸೇವಕಿ ಆಗಿಲ್ಲದಿದ್ದರೂ ನಂಬಿಕಸ್ಥಳಾದ ದೈವಭಕ್ತಳಾಗಿದ್ದಾಳೆ ಎಂಬುದಾಗಿ ಅವಳನ್ನು ಬಹಳ ಜನ ಸನ್ಮಾನಿಸ್ತಾ ಇದ್ದಾರೆ. ಒಂದು ರೆವರೆಂಡ್ ಆಗಿದ್ದವ್ರಿಗೆ ಅಷ್ಟು ಸನ್ಮಾನ ಇಲ್ಲ, ಬಿಷಪ್ ಆಗಿದ್ದವ್ರಿಗೆ ಅಷ್ಟು ಸನ್ಮಾನ ಇಲ್ಲ, ಅವರು ದೊಡ್ಡ ಪಟ್ಟವನ್ನು ಕಟ್ಟಿಕೊಂಡಿದ್ದವ್ರಿಗೆ ಸನ್ಮಾನ ಇಲ್ಲ. ಆದರೆ ಅವಳ ನಂಬಿಗಸ್ತಿಕೆಯಿಂದ ಇರುವುದರಿಂದ, ಅವಳು ನಿರೀಕ್ಷೆಯನ್ನು ಕಳ್ಕೊಳ್ಳದೆ ಎಲ್ಲರ ಜೊತೆಲಿ ಪ್ರೀತಿ ಅನುಕಂಪದಿಂದ ಕ್ಷಮೆ ಧಮೆಯಿಂದ ನಡ್ಕೊಳ್ತಾ ಇರೋದ್ರ ಅವಳು ಗ್ರೇಟ್ ಆಗಿಬಿಟ್ಟಿದ್ದಾಳೆ ಎಲ್ಲರ ಮುಂದೆ. ಈಗ ಒಂದು ದೊಡ್ಡ ವಿಶ್ವಾಸಿ, ಒಂದು ದೊಡ್ಡ ಭಕ್ತಳು ಕೂಡ ಅವಳು ಹೇಳ್ತಾ ಇದ್ದಾರೆ, ನೀನು ಎಲ್ಲರ ಮನೆಯಲ್ಲಿ ಮನಸ್ಸು ಮಾಡಿಬಿಟ್ಟಿಯವ, ಎಲ್ಲರ ಮನಸ್ಸಲ್ಲಿ ಮನೆ ಮಾಡಿಬಿಟ್ಟಿಯವ ನೀನು. ಎಂಥ ಒಳ್ಳೆ ಗುಣಲಕ್ಷಣಗಳು ನಿನಗಿದೆ. ಪ್ರೀತಿ, ಯೇಸು ಕ್ರಿಸ್ತನಂಥ ಪ್ರೀತಿ, ನಿರೀಕ್ಷೆ, ಕ್ರಿಸ್ತ ನನಗೆ ಪದವಿ ಕೊಡ್ತಾನೆ ಎಂಬುದಾಗಿ ನಂಬಿಗಸ್ತಿಗೆ, ಪ್ರಾಮಾಣಿಕತ್ವ ಅದು ಬರೆಯಲ್ಪಟ್ಟಿದೆ. ಕೊನೆಗೆ ನಂಬಿಗಸ್ತಿಗೆ, ನಿರೀಕ್ಷೆ, ಪ್ರೀತಿ ಇವುಗಳು ಕೊನೆಗೆ ನಿಲ್ಲುತ್ತವೆ. ಇವುಗಳಲ್ಲಿ ಶ್ರೇಷ್ಠವಾದದ್ದು ಪ್ರೀತಿ. ಪ್ರೀತಿ 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 ಕರುಣೆ ತೋರುವ ಪ್ರೀತಿ, ನಿಷ್ಕಪಟವಾದ ಪ್ರೀತಿ. ನೀನು ಆರೋಗ್ಯವಾಗಬೇಕಾ, ನೀನು ಸಂತೋಷವಾಗಿರಬೇಕಾ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೊಳಕು ಬುದ್ಧಿ ಇಟ್ಕೊಂಡು ಅದರಲ್ಲಿ ಕೊರಗುತ್ತಾ ಇರೋದಕ್ಕಿಂತಲೂ ಕ್ಷಮಿಸಿ ಮರ್ತು ಹೋಗಿ ಬರಲಿ, ನಾಳೆ ಬರಲಿ, ಮಾತಾಡ್ತೀನಿ, ಕೇಳ್ತೀನಿ ಹೋಗಿ ಅಂತೇಳಿ ಇಷ್ಟು ದೊಡ್ಡ ಕೊಳಕು ಬುದ್ಧಿ ಇಟ್ಕೊಂಡು ಅದರಿಂದ ನಮಗೆ ರೋಗ ಬರ್ತದೆ ಹೊರತು ನಾವು ಉದ್ಧಾರ ಆಗೋದಿಲ್ಲ. ಸಮರ್ಪಿಸೋಣ ನನ್ನ ಪ್ರಿಯ ಸಹೋದರಿ ಸಹೋದರೇ. ಎಷ್ಟು ಆಸಕ್ತಿಯಿಂದ ನೀವು ಕೇಳಿದ್ರಿ ಈ ವಾಕ್ಯವನ್ನು. ಕಣ್ಣನ ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ನಿಷ್ಕಪಟವುಳ್ಳ ಪ್ರೀತಿಯಿಂದ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ ನಿನಗೆ ಸ್ತೋತ್ರ ಕರ್ತನೆ. ನಾವು ಕಣ್ಣೀರು, ದುಃಖ, ಬಾಧೆಗಳು, ವೇದನೆಗಳು, ವ್ಯಸನಗಳಲ್ಲಿ, ರೋಗಗಳಲ್ಲಿ ಕುಸಿದು ಕುಗ್ಗಿ ಹೋಗುತ್ತಾ ಇರುವಾಗಲೂ ನಮ್ಮಂತೆ ನೀನು ಮಾನವನಾಗಿ ಬಂದು ಎಲ್ಲ ನಮಗೆ ಬರತಕ್ಕಂಥ ಸಮಸ್ಯೆಗಳಲ್ಲಿ ನೀನು ಶೋಧಿಸಲ್ಪಟ್ಟು ಪರೀಕ್ಷಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿ, ಎಸೆಯ ಬಾಧೆಯಲ್ಲಿ ಅನುಭವಿಸುತ್ತಿರುವ ನಮ್ಮನ್ನು ರಕ್ಷಿಸಿ ಕಾಪಾಡೋದಕ್ಕಾಗಿ ನಮಗೆ ಆ ರಕ್ಷಣೆಯ ಸೌಭಾಗ್ಯ ಸಹಾಯವನ್ನು ಮಾಡಿದೀವಿ ಹೊರತು, ಅದ್ಭುತವಾದಂಥ ಒಂದು ಮಾತು ಹೀಬ್ರಿಯರಲ್ಲಿ ನಾವು ನೋಡಿದ್ದೇವೆ, ದೇವದೂತರಿಗೂ ಆ ದೇವರ ಸ್ಥಾನವನ್ನು ಬಿಟ್ಟು ಕೆಳಗೆ ನರಕದಲ್ಲಿ ಬಿದ್ದಿರ್ತಕ್ಕಂಥ ದೇವದೂತರಿಗೂ ಆ ಸೌಭಾಗ್ಯವು ಅನುಗ್ರಹಿಸಲ್ಪಡಲಿಲ್ಲ. ಮಾನವರಾದ ಅಬ್ರಾಹ್ಮನ ಸಂತತಿಗಳಾದ ದೈವ ಸಂಕಲ್ಪದಿಂದ ಮಾನವರಾದ ನಮಗೆ ನೀನು ದೇವದೂತರಿಗೆ ದೊರಕಲಾರದಂಥ ಸಹಾಯವು, ನಮಗೆ ರಕ್ಷಣೆ ಸೌಭಾಗ್ಯವು, ಸುಖಶಾಂತಿಯು, ಧೈರ್ಯವು, ಆತ್ಮವಿಶ್ವಾಸವು, ಕರ್ತನೆ ನಂಬಿಗಸ್ತಿಕೆಯನ್ನು ನಮಗೆ ಕಲಿಸಿಕೊಟ್ಟು ನಿನ್ನ ಕೊನೆಗೆ ಸಿಗತಕ್ಕಂಥ ಒಂದು ಪದವಿಯ ಕುರಿತು ನಿರೀಕ್ಷೆಯಲ್ಲಿದ್ದು ಪ್ರೀತಿಯಲ್ಲಿ ಎಷ್ಟು ಮಾತ್ರಕ್ಕೂ ತಡವರಿಸದೆ ನಿಷ್ಕಪಟವುಳ್ಳ ಪ್ರೀತಿಯಿಂದ ಪ್ರೀತಿಸುತ್ತಾ ಗಟ್ಟಿಯಾಗಿ ಎಲ್ಲ ಥರವಾದ ಒಳ್ಳೆಯದನ್ನು ಮಾಡುತ್ತಾ ಕೆಟ್ಟದಕ್ಕೆ ಸೋತು ಹೋಗದೆ ಒಳ್ಳೆಯದರಿಂದ ಕೆಡಕರನ್ನು ಗೆದ್ದು ಕರ್ತನೆ ಗೆಲ್ಲುವಂಥ ಪ್ರೀತಿಯನ್ನು ನಮಗೆ ಕಲಿಸಿಕೊಟ್ಟಿದೆ ಕರ್ತನೆ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ಇವತ್ತು ಯಾರ್ಯಾರು ಹೃದಯದಲ್ಲಿ ಗಾಯಪಟ್ಟರು, ದುಃಖದಿಂದ ಕಳವಳದಿಂದ ಬಾಧೆ ಪಡ್ತಾ ಇದ್ದಾರೋ ಕರ್ತನೆ, ಅವರೆಲ್ಲರನ್ನು ಕಾಪಾಡದೇವ್ರೆ. ನಿನ್ನ ಗಾಯಗಳಸ್ತನ್ನು ಚಾಚಿ ಕರ್ತನೆ, ಇವತ್ತು ತಮ್ಮ ವಿರೋಧಿಗಳನ್ನು ನಾವೆಲ್ಲ ಕ್ಷಮಿಸ್ತಾ ಇದ್ದೇವೆ ರಾಜ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನ ಜೊತೆಯಲ್ಲಿ ಕ್ಷಮಾ ಪ್ರಾರ್ಥನೆ ಮಾಡಿಕೊಳ್ತೀರಿ. ಎಸಯ್ಯ, ನನ್ನ ವಿರೋಧಿಗಳನ್ನು, ನನ್ನ ಶತ್ರುಗಳನ್ನು, ನನ್ನನ್ನು ಬಾಧಿಸಿದವ್ರನ್ನು ನಾನು ಹೃದಯಾಂತರಾಳದಿಂದ ಕ್ಷಮಿಸುತ್ತಾ ಇದ್ದೇನೆ. ನಮ್ಮನ್ನು ಶಪಿಸಿದವ್ರನ್ನು ನಾವು ಆಶೀರ್ವದಿಸ್ತಾ ಇದ್ದೇವೆ ಕರ್ತನೆ. ನಮಗೆ ಕೇಡು ಮಾಡಬೇಕೆಂಬುದಾಗಿ ಎಷ್ಟೋ ಸಾರಿ ನಮಗೆ ಕಿರುಕುಳ ಕೊಟ್ಟಿದ್ದವ್ರನ್ನು ನಾವು ಅವ್ರಿಗಾಗಿ ಮೇಲಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ ರಾಜ. ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸಿ ನಮಗೆ ಹಿಂಸೆಗೆ ಒಳಪಡಿಸಿದವರನ್ನು ಗಾಗಿ ಅವರ ರಕ್ಷಣೆ ಆಗಲಿ. ಅವರು ಏನು ಮಾಡೋರು ಅವ್ರು ಅರಿಯರು, ಅವರು ನಮಗೆ ವಿರೋಧವಾಗಿ ಏನು ಮಾಡ್ತಾ ಇದ್ದಾರಂತ ಅವ್ರು ಅರಿಯರು. ನನ್ನ ತಂದೆ, ಅವರನ್ನು ಕ್ಷಮಿಸು ಎಂಬ ಯೇಸು ಕ್ರಿಸ್ತನ ಪ್ರಾರ್ಥನೆ ನಮ್ಮಲ್ಲಿ ಬರುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕರ್ತನೆ, ಯಾರ್ಯಾರು ಅನಾರೋಗ್ಯದಲ್ಲಿ ಬಳಲುತ್ತಾ ಇದ್ದಾರೆ ಕರ್ತನೆ, ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ ಅವರನ್ನು ಗುಣಪಡಿಸಿದ ರಾಜ. ಯೇಸು ನಾಮದಲ್ಲಿ ರೋಗದಲ್ಲಿ ಬಳಲುತ್ತಿರ್ತಕ್ಕಂಥ ನೀವು ಈಗಲೇ ಬಿಡುಗಡೆ ಹೊಂದಿದ್ದೀರಿ. ಯೇಸು ನಾಮ ಸತ್ಯನಾಮ, ಸರ್ವಶ್ರೇಷ್ಠವಾದ ನಾಮದಿಂದ ನೀವು ಬಿಡುಗಡೆ ಹೊಂದಿದ್ದೀರಿ. ರಬಾ ಶೀಕಾಲಬಾಂದುರಿಯ ರಬಾ. ಸಂಕಟಗಳು ನಿಮ್ಮನ್ನು ಬಾಧಿಸ್ತಾ ಇದೆಯಾ?
ಬಾಧೆಗಳು ನಿಮ್ಮನ್ನು ತೊಂದರೆ ಕೊಡ್ತಾ ಇದೆಯಾ? ಯೇಸು ಕ್ರಿಸ್ತ ನಾಮದಲ್ಲಿ ಈಗಲೇ ನೀನು ಬಿಡುಗಡೆ ಹೊಂದುತ್ತಾ ಇದ್ದೀ. ಈಗಲೇ ನೀನು ಬಿಡುಗಡೆ ಹೊಂದುತ್ತಾ ಇದ್ದಿ. ಈಗೋ ಬಿಡುಗಡೆಯನ್ನು ಪಡೆದು ಆನಂದದಿಂದ ಏಸೈಗೆ ಸ್ತೋತ್ರವನ್ನು ಮಾಡು, ಕೃತಜ್ಞತೆಗಳನ್ನು ಸಲ್ಲಿಸು, ಧನ್ಯವಾದಗಳನ್ನು ಸಲ್ಲಿಸು. ರೋಗದಿಂದ ಗುಣವಾಗಲಾರದಂಥ ರೋಗದಿಂದ ಬಾಧಿಸಲ್ಪಡ್ತಾ ಇದೆ. ಈಗೋ ಯೇಸು ಕ್ರಿಸ್ತನ ಗಾಯಗಳ ಹಸ್ತವು ನಿನ್ನನ್ನು ಗುಣಪಡಿಸ್ತಾ ಇದೆ. ಯೇಸು ಕ್ರಿಸ್ತನ ಗಾಯಗಳ ಹಸ್ತವು ಆ ಒಂದು ಸಿನಿ ನಟಿಯನ್ನು ಗುಣಪಡಿಸಿದಾಗೆ ಈಗ ಎಷ್ಟೋ ವರ್ಷಗಳಾಯಿತು, 25 ವರ್ಷಗಳಾಯಿತು, ಅವಳು ಆರೋಗ್ಯವಾಗಿದ್ದಾಳೆ, ಇನ್ನು ಮುಂದೂ ಆರೋಗ್ಯವಾಗಿರ್ತಾಳೆ ಎಂಬ ನಂಬಿಕೆ ಅವಳು ಕೊಟ್ಟಂಗೆ ಇವತ್ತು ನೀವು ಕೂಡ ಆ ನಂಬಿಕೆಯನ್ನು ಪಡೆದವರಾಗಿರಿ. ಕೃಪಾಸಂಪೂರ್ಣ ದೇವರೇ, ಎಷ್ಟೋ ಜನರು ತಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟಿದ್ದವರು ಇವತ್ತು ನಿನ್ನಲ್ಲಿ ದೈವಭಕ್ತಿಯನ್ನು, ನಂಬಿಕೆಯನ್ನಿಟ್ಟು, ವಿಶ್ವಾಸವನ್ನಿಟ್ಟು ಬದುಕುತ್ತಿರುವ ಜೀವನವೆಲ್ಲ ನೀನು ಕಲಿಸಿಕೊಟ್ಟಿರತಕ್ಕಂಥ ಆ ರಾಜ್ಯದ ನೀತಿಯನ್ನು ಅನುಸರಿಸಿ ಬದುಕುವಂತೆ ಸಹಾಯ ಮಾಡಿ ಕರ್ತನೆ. ಅನೇಕ ಜನರಿಗೆ ಬೆಳಕಾಗಿದ್ದು, ಉಪ್ಪಾಗಿದ್ದು, ರುಚಿಯಾಗಿದ್ದು, ಪ್ರೀತಿ ತೋರುವಂತರಾಗಿರುದ್ದು, ಅನೇಕ ಕಾರ್ಯಗಳನ್ನು ಮಾಡುತ್ತಾ ತನ್ನ ಕೆಲಸಗಳನ್ನು, ತನ್ನ ಪ್ರಾಮಾಣಿಕವಾದಂಥ ಎಲ್ಲ ಉದ್ಯೋಗಗಳನ್ನು ಮಾಡಿಕೊಳ್ಳುತ್ತಾ ಕರ್ತನನ್ನು, ಯೇಸು ಕ್ರಿಸ್ತನ ಪ್ರೀತಿಯನ್ನು ತನ್ನ ಜೀವನದಲ್ಲಿ ವ್ಯಕ್ತಪಡಿಸಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ, ಈ ಸಂದೇಶ ಅನೇಕ ಜನರಿಗೆ ನೀವು ಶೇರ್ ಮಾಡ್ತೀರಿ ಮತ್ತು ಪದೇ ಪದೇ ಇದನ್ನು ಕೇಳಿ ನಿಮ್ಮ ಜೀವನದಲ್ಲಿ ನಿರಂತರವಾದಂಥ ಸಂತೋಷ, ನಿರಂತರವಾದಂಥ ಸಮಾಧಾನ ಪಡ್ಕೊಳ್ಳಿ ಎಂಬುದಾಗಿ ಹಾರೈಸ್ತಾ ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.